ಪ್ರೀತಿಯ ದೇವಜನರೇ, ಈ ಭಾನುವಾರದ ಮುಂಜಾನೆಯ ಆರಾಧನೆಗಾಗಿ ನಿಮ್ಮನ್ನು ನಾವು ಪ್ರೀತಿಯಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇವೆ. ಬನ್ನಿರಿ, ನಮ್ಮೊಂದಿಗೆ ಸೇರಿ ನೀವು ಕರ್ತನನ್ನು ಆರಾಧಿಸುವುದರಲ್ಲಿ, ಸ್ತುತಿಸುವುದರಲ್ಲಿ, ಆತನ ವಾಕ್ಯ ಬೋಧನೆಯನ್ನು ಕೇಳುವುದರಲ್ಲಿ ಈ ದಿನವನ್ನು ಸಂತೋಷದಿಂದ ಕಳೆಯಿರಿ. ಮತ್ತು ಈ ಆರಾಧನೆಯಲ್ಲಿ ಹೊಂದಿದ ಆಶೀರ್ವಾದವು ನಿಮ್ಮನ್ನು ಜೀವಮಾನ ಕಾಲವೆಲ್ಲ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. Welcome dear people to EBC, and from all over the place. It's a wonderful day. It's a day of resurrection. We are celebrating the life of Christ and also the power of the living God. And also we'll be sharing about even the second coming of Jesus Christ. You've been joining, and thank you for joining again. It's good to see you this morning. Welcome. Welcome again. ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ,
ಮತ್ತೊಂದು ಆರಾಧನೆಯ ಈ ಸಮಯಕ್ಕೆ ನೀವೆಲ್ಲರೂ ನನ್ನನಿಸ್ತೇನೆ ಉತ್ಸುಕರಾಗಿ ಕಾದಿದ್ದೀರಿ. ಬನ್ನಿ ನಮ್ಮೊಂದಿಗೆ. ಹಿಂದಿನ ಎಲ್ಲ ವಾರಗಳ ಆರಾಧನೆಯಲ್ಲಿ ನೀವು ಭಾಗವಹಿಸಿದ್ದೀರಾ, ನಮ್ಮೊಂದಿಗೆ ಹಾಡಿದ್ದೀರಾ. ದೇವರ ವಾಕ್ಯ ನಾನು ನೆನೆಸ್ತೇನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದೆ, ಖಂಡಿತವಾಗಿ ಆಶೀರ್ವಾದ ಮಾಡಿದೆ. ಯಾಕಂದರೆ ಅದು ನನ್ನನ್ನು ಆಶೀರ್ವಾದ ಮಾಡಿದೆ, ನಿಮ್ಮನ್ನು ಕೂಡ ಆಶೀರ್ವಾದ ಮಾಡುತ್ತೆ, ಸಂದೇಹನೇ ಇಲ್ಲ. ನಾನು ನೆನೆಸ್ತೇನೆ ಪ್ರತಿ ವಾರ ಬರ್ತಾ ಇರುವಂಥ 2ನೇ ಬರೋಣದ ಈ ಸಂದೇಶ ನಮ್ಮನ್ನು ನಿರೀಕ್ಷೆಯಲ್ಲಿಯೂ ನಂಬಿಕೆಯಲ್ಲಿಯೂ ಸ್ಪಷ್ಟತೆಯೊಂದಿಗೆ ಕ್ರಿಸ್ತನೊಂದಿಗೆ ನಡೆಸ್ತಾ ಇದೆ ಅಂದರೆ ತಪ್ಪಾಗಲಾರಲ್ಲ. ನಾನು ನೆನೆಸ್ತೇನೆ ಇನ್ನೊಂದು ದಿವಸ ಅದಕ್ಕೋಸ್ಕರ ನೀವು ಕಾದಿರ್ತೀರಾ, ನಾನು ಕೂಡ ಕಾಯ್ತಾ ಇದ್ದೇನೆ. ಬನ್ನಿ, ಒಂದೆರಡು ದೇವರ ವಾಕ್ಯಗಳನ್ನು ಓದುತ್ತಾ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧಗೊಳ್ಳೋಣ. ನಿಮ್ಮ ಗಮನ ಫಿಲಿಪ್ಪಿ ಗ್ರಂಥ 2ನೇ ಅಧ್ಯಾಯ 5ರಿಂದ ನಾನು ಅನಿಸ್ತೀನಿ 11ನೇ ವಚನದವರೆಗೂ ಓದ್ತೀನಿ. ಒಂದು ಆಲೋಚನೆಯನ್ನು ನಿಮ್ಮ ಮಧ್ಯೆ ನಾನು ಹಂಚ್ಕೊಳ್ತೀನಿ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಫಿಲಿಪ್ಪಿ ಗ್ರಂಥ 2ನೇ ಅಧ್ಯಾಯ 5ರಿಂದ 11ನೇ ವಚನ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಮನುಷ್ಯನಾಗುವುದಕ್ಕಿಂತ ಮುಂಚೆ
ಆತನು ದೇವ ಸ್ವರೂಪನಾಗಿದ್ದನು. ಹೌದಲ್ಲವೇ? ತನ್ನ ಸಮಯ ಬಂದಾಗ ಆತನು ಆ ಪದವಿಯನ್ನ ಬಿಡಲೊಲ್ಲೆನು ಎಂದೆಣಿಸದೆ ಬಿಟ್ಟುಕೊಟ್ಟಿದ್ದಾನೆ. ಇದು ಕ್ರಿಸ್ತೇಸುನಲ್ಲಿದ್ದಂಥ ಮನಸ್ಸು. ಅದನ್ನು ಬಿಟ್ಟುಕೊಟ್ಟು ಏನು ಮಾಡಿದ್ದಾನಂದ್ರೆ ತನ್ನನ್ನು ಬರಿದು ಮಾಡಿಕೊಂಡಿದ್ದಾನೆ. ಈ ಹಸ್ ಎಂಪ್ಟೀಡ್. ನಾನು ಎನಿಸ್ತೇನೆ ಇದು ಉತ್ಕೃಷ್ಟವಾದಂಥ ಒಂದು ವಿಷಯ. ಮತ್ತು ದಾಸನ ರೂಪವನ್ನು ಧರಿಸಿದ್ದಾನೆ. ಪ್ರಿಯ ದೇವಜನರೇ, ಮನುಷ್ಯನಾಗಿರುವಂಥ ಈ ಯೇಸು ಕ್ರಿಸ್ತನು ತನ್ನ ಪೂರ್ವವನ್ನು ನಾವು ಗಮನಿಸಿದರೆ ವೈಭವದಲ್ಲೂ ಸದಾ ಆರಾಧನೆಯಲ್ಲೂ ದೇವರಿಗಿರ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಹೊಂದಿದವನಾಗಿದ್ದನು. ಆದರೆ ಆತನು ಮನುಷ್ಯನಾದಾಗ ಬರಿದು ಮಾಡಿಕೊಂಡು ದಾಸನಾಗಿದ್ದಾನೆ. ಪೂರಕವಾದಂಥ ಒಂದು ಮಾತು ಏನು ಹೇಳುತ್ತೆ ಅಂದರೆ, ಯೇಸು ಕ್ರಿಸ್ತನ ಕುರಿತು, ನಾನು ಸೇವೆ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಹೊರತು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಆತನು ದಾಸನಾಗಿದ್ದಾನೆ. ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನು ದಾಸನಾಗಿದ್ದಾನೆ. ಮುಂದುವರೆದಿರುವಂಥ ಈ ವಾಕ್ಯ, ಅವನು ಮನುಷ್ಯನಿಗೆ ಸದೃಶನಾಗ್ತಾನೆ. ಹೇಗೆ ಸದೃಶನಾದಾಗ ತನ್ನನ್ನು ತಗ್ಗಿಸಿಕೊಂಡಿದ್ದಾನೆ. ಪ್ರಿಯರೇ, ನಾನು ಅನಿಸ್ತೇನೆ ಇದು ಕ್ರಿಸ್ತೇಸುವಿನಲ್ಲಿದ್ದಂಥ ಮನಸ್ಸು. ಎಲ್ಲಿಯವರೆಗೂ ತನ್ನನ್ನು ತಗ್ಗಿಸಿಕೊಂಡಿದ್ದಾನೆ ಅಂದರೆ, ತಂದೆಯ ಚಿತ್ತ ನೆರವೇರಿಸುವುದೇ ಆತನ ಪರಮ ಆಶೆ, ಆಹಾರವಾಗಿದ್ದು ಶಿಲುಬೆಯ ಮರಣವನ್ನು ಹೊಂದುವಷ್ಟಾದರೂ ಆತನು ತನ್ನನ್ನು ತಗ್ಗಿಸಿಕೊಂಡಿದ್ದಾನೆ. ಹೌದು, ಆತನು ಭೂಮಿಗೆ ಮನುಷ್ಯನಾಗಿ ದೇವರ ಪ್ರತಿರೂಪವಾಗಿ ಈ ಲೋಕದಲ್ಲಿ ಬಂದಾಗ ಸ್ವಂತ ಜನರು ಆತನನ್ನು ಸ್ವೀಕರಿಸಲಿಲ್ಲ. ಬದಲಾಗಿ ಆತನನ್ನು ತಿರಸ್ಕರಿಸಿದ್ದಾರೆ, ಅವಮಾನಿಸಿದ್ದಾರೆ, ನಿಂದಿಸಿದ್ದಾರೆ. ಸಾಕಷ್ಟು ಸಮಯ ಮತ್ತು ಸಾಕಷ್ಟು ಸಮಯದಲ್ಲಿ ಪುರಾವೆಗಳನ್ನು ಹುಡುಕಿ ದೇವದೂಷಕನೆಂದು ಮರಣವನ್ನು ವಿಧಿಸುವುದಕ್ಕೆ ಸತತ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಆದರೆ ಆತನು ಎಷ್ಟು ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾನೆಂದರೆ, ಅಂಥವರ ಮಧ್ಯದಲ್ಲಿ ದೇವರ ಹಿತವನ್ನು ಅವರ ಮಧ್ಯದಲ್ಲಿ ಮಾಡುತ್ತಾ ಬಂದಿದ್ದಾನೆ. ಹೌದು ಪ್ರಿಯರೇ, ವಿಧೇಯನಾಗಿ ಶಿಲುಬೆ ಮರಣವನ್ನು ಹೊಂದಿದ್ದಾನಂತೆ. ಎಂಥ ಮರಣ ಅದು! ಆ ಮರಣ ದೇವರ ಆದಿ ನಿಷ್ಕರ್ಷೆ ಅಂತ ಮರಣ. ಲೋಕದ ಪಾಪವನ್ನು ಹೊತ್ತವನಾಕಿ ನನ್ನನ್ನು ನಿನ್ನನ್ನು, ವೈರಿಗಳಾದ ನನ್ನನ್ನು ನಿನ್ನನ್ನು ಬಿಡಿಸುವುದಕ್ಕೋಸ್ಕರ ಮಧ್ಯಸ್ಥನಾಗಿ ಆ ಮರಣವನ್ನು, ಶಿಲುಬೆ ಮರಣವನ್ನು ಅನುಭವಿಸಿ ಇವತ್ತು ಸಮಾಧಾನ ಮಾಡಿದ್ದಾನೆ, ತಂದೆಯೊಟ್ಟಿಗೆ ಸಂಧಾನ ಮಾಡಿದ್ದಾನೆ. ಅಷ್ಟು ಮಾತ್ರವಲ್ಲ, ಇದರ ಪ್ರತಿಫಲ ಏನು ಅಂತ ನಾವು ಮುಂದಿನ ವಾಕ್ಯಗಳಲ್ಲಿ ಓದಿದರೆ, ಆತನಿಗೆ ಅತ್ಯುನ್ನತ ಸ್ಥಾನ, ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರು. ಆ ಮೇಲೆ ದೇವರು, ತಂದೆಯಾದ ದೇವರು ಎಂಥ ಉತ್ಕೃಷ್ಟವಾದಂಥ ಒಂದು ಪರಿಸ್ಥಿತಿಗೆ ನಮ್ಮನ್ನು ತಂದಿದ್ದಾನೆ ಅಂದರೆ, ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಆತನಿಗೆ ಅಡ್ಡ ಬಿದ್ದು ಯೇಸುವನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನ ಸಲ್ಲಿಸಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾವು ಮರ್ತ್ಯ ಲೋಕದಲ್ಲಿದ್ದೇವೆ. ಹೌದು, ಇವತ್ತು ನನ್ನ ನಿನ್ನ ಅವಕಾಶ. ಅಡ್ಡ ಬಿದ್ದು ಈ ಯೇಸುವನ್ನ ಒಡೆಯನೆಂದು ಬಾಯಿ ತೆರೆದು, ನನ್ನೊಂದಿಗೆ ನೀವು ಇವತ್ತು ಇದನ್ನು ವೀಕ್ಷಣೆ ಮಾಡ್ತಾ ಇರ್ತೀರಲ್ಲ, ನೀವು ಬಾಯಿ ತೆರೆದು ನಿಮ್ಮ ಮನೆಯಲ್ಲಿ ಹೇಳ್ರಿ, ಈತನು ಒಡೆಯನು, ಈತನು ಕರ್ತನು, ಈತನು ಮಾಲೀಕನು, ನನ್ನನ್ನು ನಿನ್ನನ್ನು ಕೊಂಡುಕೊಂಡಿದ್ದಾನೆ. ಇದು ನನಗೆ ನಿನಗೆ ಇರುವಂಥ ಇದು ಅವಕಾಶ ಈ ಭೂಮಿಯಲ್ಲಿ. ಇದು ನೀನು ಇಲ್ಲೇ ನೀನು ಅನುಭವಿಸಿದ್ರೆ, ಇದು ನಿನ್ನ ಅಭ್ಯಾಸವಾದರೆ, ನಾನು ನೆನೆಸ್ತೇನೆ ಸ್ವರ್ಗದಲ್ಲಿ ಇದು ಆಶ್ಚರ್ಯವಲ್ಲ ನಿನಗೆ. ಇಲ್ಲಿಂದನೇ ಅಭ್ಯಾಸ ಮಾಡೋಣ. ಪಾತಾಳದಲ್ಲಿ ಅನಿವಾರ್ಯ ಈತನನ್ನು ಒಡೆಯನೆನ್ನಬೇಕು ಅಂತ. ಆದರೆ ಮರ್ತ್ಯ ಲೋಕದಲ್ಲಿ ಆಯ್ಕೆ. ನಾನು ನೆನೆಸ್ತೇನೆ ವೀಕ್ಷಕರಾದ ನೀವೆಲ್ಲರೂ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಯೇಸುವನ್ನು ಒಡೆಯನೆಂಬುದಾಗಿ. ಬನ್ನಿ, ನನ್ನೊಂದಿಗೆ ಆರಾಧಿಸೋಣ, ದೇವರ ವಾಕ್ಯವನ್ನು ಕೇಳೋಣ. ಈ ಯೇಸು ಕ್ರಿಸ್ತನ ಬರೋಣದ ವೈಭವ, ಅದರಲ್ಲಿರುವಂಥ ಸತ್ಯಾಂಶ, ನಾನು ನೆನೆಸ್ತೇನೆ ಇವತ್ತು ಗಲಿಬಿಲಿ ಕಳವಳದಿಂದ ತುಂಬಿರುವಂಥ ಈ ಜಗತ್ತಿಗೆ ಈ ನಿರೀಕ್ಷೆಯ ಸಂದೇಶ ನಮ್ಮನ್ನು ಇನ್ನಷ್ಟು ಉತ್ತೇಜಿಸ್ತದೆ, ಸ್ಫೂರ್ತಿಗೊಳಿಸುತ್ತಾ ಆತನ ಬರೋಣಕ್ಕೆ ನಮ್ಮನ್ನು ಸಿದ್ಧರಾಗುವಂತೆ, ಎದುರು ನೋಡುವಂತೆ ನಮ್ಮನ್ನು ಸಬಲಪಡಿಸಲಿ. ಬನ್ನಿ, ನಮ್ಮ ಸಂದೇಶಕರು, ನಾವು ಕಳೆದ ವಾರಗಳೆಲ್ಲ ನೀವು ಕೇಳ್ತಾ ಬಂದಿದ್ದೀರಿ ಬರೋಣದ ಕುರಿತು. ರೆವರೆಂಡ್ ಎಮನ್ ಪೀಟರ್ ಅವರು ಮುಂದೆ ಈ ವಾಕ್ಯಗಳನ್ನು ಹಂಚಲಿಕ್ಕೆ ಹೋಗ್ತಾರೆ. ಆ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗೋಣ. ಆರಾಧನೆಯ ಈ ಭಾವದಲ್ಲಿ ಮುಂದುವರಿಯೋಣ. ಕರ್ತನ ಈ ಮಾತುಗಳಿಂದ ನಮ್ಮನ್ನು ಉತ್ತೇಜಿಸಲಿ, ಆಶೀರ್ವದಿಸಲಿ. ಆಮೆನ್. ಸಭಾ ಪ್ರಕಟಣೆಗಳು. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಮಸ್ಕಾರಗಳು. ಪ್ರತಿ ಭಾನುವಾರ ಬೆಳಿಗ್ಗೆ 9:30 ಗಂಟೆಗೆ EBC ಸಭೆಯು ನಡೆಸುವ ಕರ್ತನ ಆರಾಧನೆಯು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರವಾಗುತ್ತದೆ.
ನೀವೆಲ್ಲರೂ ಸಮಯಕ್ಕೆ ಸರಿಯಾಗಿ ಕುಟುಂಬ ಸಮೇತರಾಗಿ ನಿಮ್ಮ ಮನೆಗಳಲ್ಲಿಯೇ ಕುಳಿತು ಆನ್ಲೈನ್ ಆರಾಧನೆಯಲ್ಲಿ ಭಾಗವಹಿಸಬಹುದಾಗಿದೆ. ಮಾತ್ರವಲ್ಲದೆ ಆಸಕ್ತಿಯುಳ್ಳ ಇತರರಿಗೂ ಸಹ ನೀವು ಈ ಲಿಂಕ್ ಶೇರ್ ಮಾಡಬಹುದು. ಕರ್ತನ ಸೇವೆಯಲ್ಲಿ ತೊಡಗಿಕೊಂಡಿರುವ ನಮ್ಮ ಸಭೆಯ ನಾಯಕರು, ಸುವಾರ್ತಿಕರು ಮತ್ತು ಬೋಧಕರು ನಡೆಸುವ ಎಲ್ಲ ಆಧ್ಯಾತ್ಮಿಕ ಕಾರ್ಯಗಳು ಫಲದಾಯಕವಾಗುವಂತೆ ನಾವು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ದೇವರನ್ನು ಬೇಡಿಕೊಳ್ಳೋಣ. ಪ್ರತಿ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಸಭೆಯ ವತಿಯಿಂದ ಉಪವಾಸ ಪ್ರಾರ್ಥನಾ ಕೂಟ ನಡೆಯುತ್ತದೆ. ಇದರಲ್ಲಿ ಸಭೆಯ ಎಲ್ಲ ಸ್ತ್ರೀಯರು ಭಾಗವಹಿಸಿರಿ ಮತ್ತು ಆಸಕ್ತಿಯುಳ್ಳ ಇತರರೂ ಸಹ ಭಾಗವಹಿಸಲು ಸಾಧ್ಯವಾಗುವಂತೆ ಲಿಂಕ್ ಶೇರ್ ಮಾಡಬಹುದು. ಕರ್ತನಲ್ಲಿ ಪ್ರಿಯರೇ, ಪ್ರಪಂಚದಾದ್ಯಂತ ಕೋವಿಡ್-19 ನಿಮಿತ್ತವಾಗಿ ಅನೂಹಿತ ರೀತಿಯ ಏರುಪೇರುಗಳಾಗಿವೆ ಮತ್ತು ರಾಷ್ಟ್ರಗಳಿಗೆ ಬೃಹತ್ ಸವಾಲುಗಳು ಎದುರಾಗಿವೆ. ಈ ಕಾರಣವಾಗಿ ನಮ್ಮ ನೆರೆಹೊರೆಯಲ್ಲಿಯೂ ಸಹೋದರ ಸಹೋದರಿಯರಲ್ಲಿಯೂ ಅನೇಕರು ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ಸಂಕಷ್ಟಗಳಿಗೆ ಸಿಲುಕಿದ್ದಾರೆ. ಬೈಬಲ್ನಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನದಲ್ಲಿ ಪೌಲನು ಹೀಗೆ ಬರೆಯುತ್ತಾನೆ: ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುತ್ತವೆ. ಅಂತೆಯೇ ನೀವು ಇತರರೊಂದಿಗೆ ಸಂಭಾಷಿಸುವಾಗ ಮತ್ತು ವ್ಯವಹರಿಸುವಾಗ ಇದೇ ಮಾತುಗಳು ನಿಮ್ಮ ನಡವಳಿಕೆಗೆ ಸ್ಫೂರ್ತಿಯಾಗಿರಲಿ. ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ದೇವರ ಮುಂದೆ ನಮ್ಮ ದೇಶವನ್ನು ಆಳುವ ಜವಾಬ್ದಾರಿ ಹೊತ್ತಿರುವ ಎಲ್ಲ ನಾಯಕರು, ಅಧಿಕಾರಿಗಳು ಇವರುಗಳನ್ನು ನೆನಪು ಮಾಡಿಕೊಂಡು ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ದೇಶದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಭ್ರಾತೃತ್ವವು ನೆಲೆಗೊಳ್ಳಲಿ ಎಂದು ಬೇಡಿಕೊಳ್ಳೋಣ. ಈ ವರ್ಷದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಮತ್ತು ಪ್ರಕೃತಿಯ ವಿಕೋಪಗಳು ತಗ್ಗಲಿ ಎಂದು ಸಹ ದೇವರಲ್ಲಿ ಬೇಡಿಕೊಳ್ಳೋಣ. ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳ ಪ್ರಯೋಗಾಲಯಗಳಲ್ಲಿ ಜೀವವಿಜ್ಞಾನಿಗಳು ಕೋವಿಡ್-19 ರೋಗಕ್ಕೆ ಲಸಿಕೆ ಕಂಡುಹಿಡಿಯಲು ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ತಂದೆಯಾದ ದೇವರು ಅವರಿಗೆ ತನ್ನ ವಿಶೇಷ ಜ್ಞಾನ ನೀಡಿ ಅತಿ ಶೀಘ್ರದಲ್ಲೇ ಲಸಿಕೆಗಳು ಲಭ್ಯವಾಗಲಿ ಎಂದು ಪ್ರಾರ್ಥನೆ ಮಾಡೋಣ. ಇಲ್ಲಿಗೆ ನಮ್ಮ ಸಭೆಯ ವತಿಯಿಂದ ಪ್ರಕಟಣೆಗಳು ಮುಕ್ತಾಯವಾಗುತ್ತವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಇನ್ನೊಂದು ಭಾನುವಾರವನ್ನು ಕರ್ತನು ನಮಗೆ ದಯಪಾಲಿಸಿದ್ದಾನೆ. ಹೌದು, ನೀವು ಈ ಆರಾಧನೆಯಲ್ಲಿ ಒಳಗಾಗುವಂತೆ ನಿಮ್ಮನ್ನು ಕೂಡ ನಾವು ಇನ್ವೈಟ್ ಮಾಡಿದಾಗ ನೀವು ಭಾಳ ಪ್ರೀತಿಯಿಂದ ನೀವು ಕ್ಲಿಕ್ ಆನ್ ಮಾಡಿ ನೋಡ್ತಾ ಇದ್ದೀರಿ. ಮನೆಗಳಲ್ಲೇ ಸಭೆ ಕರ್ತನು ಏರ್ಪಡಿಸ್ಕೊಂಡಿದ್ದಾನೆ, ಆರಾಧನೆ ಏರ್ಪಡಿಸ್ಕೊಂಡಿದ್ದಾನೆ. ಮತ್ತು ಈಗ ವಾಕ್ಯದ ಸಮಯಕ್ಕೆ ನಾವು ಬಂದಿದ್ದೇವೆ. ದೇವರ ವಾಕ್ಯವು ನಮಗೆ ಇದು ಭಾಳ ವಿಶೇಷವಾದದ್ದು. ವಾಕ್ಯ ಅವಶ್ಯ, ನನಗೆ ನಿನಗೆ ಅವಶ್ಯ, ನಮ್ಮ ಜೀವಿತಕ್ಕೆ ಅವಶ್ಯ, ನಮ್ಮ ನಡೆಗೆ ಇದು ಭಾಳ ಅವಶ್ಯ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಕೆಲವು ವಾರಗಳಿಂದ ಯೇಸು ಸ್ವಾಮಿಯ 2ನೇ ಬರುಣದ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ದೆ. ಯೇಸು ಕ್ರಿಸ್ತನ 2ನೇ ಬರುಣದ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ದೆ. ಯೇಸು ಕ್ರಿಸ್ತನು ಯಾವಾಗ ಬರ್ತಾನೆ, ಯೇಸು ಕ್ರಿಸ್ತನು ಯಾವಾಗ ಬರ್ತಾನೆ ಅಂತನ್ನುವಂಥ ಪ್ರಶ್ನೆ ನಾನಿವತ್ತು ಕೇಳ್ತಾ ಮಾತ್ರ ಇಲ್ಲ, ನೀವಷ್ಟೇ ಅಲ್ಲ ಕೇಳ್ತಾ ಇರುವಂತಹದ್ದು. ಆದಿ ಶಿಷ್ಯರು ಕೇಳಿದ್ರಿ ಇದನ್ನ ಈ ಪ್ರಶ್ನೆಯನ್ನ, ಯೇಸುವೆ ನೀನು ಈ ಕಾಲದಲ್ಲಿ ಇಸ್ರೇಲ್ರಿಗೆ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಡ್ತೀಯಾ ಅಂತ. ಆದರೆ ಅದನ್ನ ತಿಳ್ಕೊಳ್ಳುವಂಥದ್ದು ದೇವರು ತನ್ನ ಅಧಿಕಾರದಲ್ಲಿ ಇಟ್ಟುಕೊಂಡಿರುವಂಥ, ತಂದೆ ತನ್ನ ಅಧಿಕಾರದಲ್ಲಿ ಇಟ್ಟುಕೊಂಡಿರುವಂಥ ಸಮಯಗಳನ್ನು, ಕಾಲಗಳನ್ನು ತಿಳ್ಕೊಳ್ಳುವಂಥದ್ದು ನಿಮ್ಮ ಕೆಲಸವಲ್ಲ. ಹಾಗಾದರೆ ನಾವು ಕ್ಯಾಲೆಂಡರ್ ಮಾರ್ಕ್ ಮಾಡಬಾರ್ದು, ಇವತ್ತು ಬರ್ತಾನೆ ನಾಳೆ ಬರ್ತಾನಂತ. ಇವತ್ತು ನನಗೆ ಈ ಪ್ರಶ್ನೆ ಕೇಳಿದ್ರೆ ಯೇಸು ಕ್ರಿಸ್ತನು ಹೇಳಿದಂತೆ ಆ ಒಂದು ಉತ್ತರ ನಿಮಗೆ ಕೊಡ್ತೇನೆ. ಏನಂತಂದ್ರೆ ಇದು ನಿಮ್ಮ ಕೆಲಸ ಅಲ್ಲ. ಆದರೆ ನಮ್ಮ ಕೆಲಸ, ನಿಮ್ಮ ಕೆಲಸ ಏನಂತಂದ್ರೆ ಪರಿಶುದ್ಧಾತ್ಮ ನಮ್ಮ ಮೇಲೆ ಬರಲು ನಾವು ಬಲವನ್ನು ಹೊಂದಿ ಆತನಿಗಾಗಿ ಸಾಕ್ಷಿಗಳಾಗಿ ಜೀವಿಸುವಂಥದ್ದು. ಅದೇ ನಮ್ಮ ಕೆಲಸ. ಹಾಗಾದ್ರೆ ಯಾವಾಗ ಬರ್ತಾನೆ ಯೇಸು ಸ್ವಾಮಿ ನನಗೆ ಗೊತ್ತಿಲ್ಲ, ಆದರೆ ಸೂಚನೆಗಳಿದೆ. ಇದು ಯಾವ ಕಾಲ? ಇದು ಮಳೆಗಾಲ. ಇದು ಮಳೆಗಾಲ. ಇವಾಗ ನಾವು ಬೆಳಗ್ಗೆ ಎದ್ದು ಹೊರಗಡೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡುವಂಥ ಸಮಯದಲ್ಲಿ ಹೊರಗಡೆ ಹೋದ ತಕ್ಷಣ ಒಂದು ಸುಮಾರು 6:30-7 ಗಂಟೆಗೆ ಹೊರಗಡೆ ಹೋಗಿ ಆಕಾಶ ನೋಡಿದ್ರೆ ಫುಲ್ಲು ಮೋಡ ಕವಿದಿದ್ರೆ
ಕಪ್ಪು ಮೋಡ ಆಗಿದ್ರೆ ಏನು ಅನ್ಕೊಳ್ತೀರಿ? ಮಳೆ ಬರ್ತದೆ. ಯು ಆರ್ ರೈಟ್, ಮಳೆ ಬರ್ತದೆ ಅಂದ್ಕೊಳ್ತೀರಿ. ಆದರೆ ಎಷ್ಟು ಗಂಟೆಗೆ ಬರುತ್ತೆ? ಮಧ್ಯಾಹ್ನ ಬರುತ್ತೋ, 11 ಗಂಟೆಗೆ ಬೆಳಿಗ್ಗೆ ಬರುತ್ತೋ, ಮಧ್ಯಾಹ್ನ 3 ಗಂಟೆಗೆ ಬರುತ್ತೋ ನಿಮಗೆ ಗೊತ್ತಿಲ್ಲ. ಸಮಯ ಕರೆಕ್ಟಾಗಿ ಮಳೆ ಬರುವಂಥ ಸಮಯ ಗೊತ್ತಿಲ್ಲ. ಆದರೆ ಮಳೆ ಬರುವಂಥ ಸೂಚನೆ ಇದೆ, 100% ಸೂಚನೆ ಇದೆ. ಹಾಗಾದರೆ ಮೋಡ ಬಂದು ಮಳೆಯ ಸೂಚನೆ, ಅದೇ ಮಳೆ ಅಲ್ಲ. ಇವೊಂದು ಅದರ ನೀರಿದೆ, ನೀರು ಬಿದ್ದ ಮೇಲೆ ಅದು ಮಳೆ ಅಂತ ಕರಿತೀವಿ ನಾವು. ಆದರೆ ಮಳೆ ಬರುವಂಥ ಸೂಚನೆ ಇದೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ತನ್ನ 2ನೇ ಬರುಣದ ವಿಷಯದಲ್ಲಿ ಸಮಯವನ್ನು, ಕಾಲವನ್ನು, ಡೇಟನ್ನು ಕೊಡದೆ ಸೂಚನೆಗಳನ್ನು ಕೊಟ್ಟಿದ್ದಾನೆ ನಮಗೆ. ಯಾಕೆ ಸೂಚನೆಗಳನ್ನು ಕೊಟ್ಟಿದ್ದಾನಂದರೆ ಅದನ್ನು ನೋಡುವಾಗ ನಾವು ರೆಡಿ ಆಗಬೇಕು ಅಂತ. ನೀವೊಂದು ಕೆಲಸ ಮಾಡಿ, ನಾನು ಬೈಬಲ್ ಟೀಚರ್ ಅಲ್ವಾ, ಟೀಚರ್ ಏನು ಕೊಡ್ತಾರೆ? ಹೋಮ್ವರ್ಕ್ ಕೊಡ್ತಾರೆ. ಚೆನ್ನಾಗಿ ಸ್ವಲ್ಪ ಹೋಮ್ವರ್ಕ್ ಕೊಡ್ತೀನಿ ಇವತ್ತು, ಮಾಡಿ ಸಂತೋಷವಾಗಿ ಓದ್ರಿ ಅದರ ಭಾಗಗಳನ್ನು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಮತ್ತು 25ನೇ ಅಧ್ಯಾಯ 2 ಅಧ್ಯಾಯಗಳನ್ನು ನೀವು ಈ ಒಂದು ಕೂಟದ ನಂತರ ಅಥವಾ ಆಮೇಲೆ ನೀವು ಒಂದು ಟೀ ತೊಗೊಂಡು ಕುಡಿದ್ಮೇಲೆ ಅಥವಾ ಏನಾದರೂ ಊಟ ಆದಮೇಲೆ ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ಓದಿರುವ ಆ ಒಂದು 2 ಭಾಗದಲ್ಲಿ ಯೇಸು ಕ್ರಿಸ್ತನು ಏನು ಹೇಳಿದ್ದಾನಂತಂದ್ರೆ, ತನ್ನ ಶಿಷ್ಯರಿಗೆ ವಿಂಗಡವಾಗಿ ಅವರು ಕರ್ಕೊಂಡು ಹೋಗಿ ಕರ್ತನು ಇದನ್ನೆಲ್ಲ ವಿವರಿಸ್ತಾನೆ. ಅವ್ರು ಕೇಳ್ತಾರೆ ಆಗುವಂಥ ಸಮಯಗಳ ಒಂದು ಸೂಚನೆ ಏನಾಗಿದೆ ಅಂದ ತಕ್ಷಣ ಮತ್ತಾಯ 24-25ರಲ್ಲಿ ಫುಲ್ಲು ಲಿಸ್ಟ್ ಕೊಡ್ತಾನೆ ಕರ್ತನು. ಅದರಲ್ಲಿ ಪೂರ್ತಿ ಲಿಸ್ಟ್ ಇಲ್ಲ, ಸ್ವಲ್ಪ ಲಿಸ್ಟ್ ಇದೆ ಅದರಲ್ಲಿ. ಆದರೂ ಕೂಡ ವಿಶೇಷವಾದ ಸೂಚನೆಗಳನ್ನು ಕರ್ತನು ಅವರಿಗೆ ಕೊಟ್ಟ. ಅಲ್ಲಲ್ಲಿ ಬರಗಳು ಬರ್ತದೆ, ಜನಾಂಗಕ್ಕೆ ಜನಾಂಗ ಯುದ್ಧದಲ್ಲಿ ಹೋಗ್ತಾರೆ, ಅನೇಕ ಯುದ್ಧಗಳಾಗುವ ಸುದ್ದಿಗಳು ಬರ್ತವೆ, ಉಪದ್ರವಗಳು ಬರ್ತವೆ, ವಿಚಿತ್ರವಾದ ಕಾಯಿಲೆಗಳು ಬರ್ತವೆ. ಇವಾಗ ಬಂದಿದೆಯಲ್ಲ ಒಂದು ಕೋವಿಡ್, ಸೂಚನೆಗಳಿದು, ಇದು ಮೋಡಗಳಿದು. ಯೇಸುವಿನ 2ನೇ ಬರುಣವು ಮಳೆ ರೀತಿಯಲ್ಲಿದೆ. ಟೈಮ್ ಗೊತ್ತಿಲ್ಲ ನಮಗೆ, ಆದರೆ ಸಿದ್ಧತೆ ನಮಗೆ ಬೇಕು. ಇವತ್ತು ಸಿದ್ಧತೆ ನಿನಗೆ ಬೇಕು, ನಿನ್ನ ಮನೆಗೆ ಬೇಕು, ನಿನ್ನ ಕುಟುಂಬಕ್ಕೆ ಬೇಕು, ನನ್ನ ಕುಟುಂಬಕ್ಕೆ ಬೇಕು. ಇವತ್ತು ಮಕ್ಕಳಿಗೆ ಒಳ್ಳೆ ಶಾಲೆಗಳು ಹಾಕ್ತಿವೆ. ನನಗೆ ಕೇಳಿ ಬಂದಂತೆ 2 ಲಕ್ಷ 3 ಲಕ್ಷ ಒಂದು ಬರೀ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಒಂದು ಪ್ರೈಮರಿ ಸ್ಕೂಲ್ನಲ್ಲಿ ಒಂದು ವರ್ಷಕ್ಕೆ ಅಷ್ಟು ಖರ್ಚು ಮಾಡೋದಕ್ಕೆ ನಾವು ಇಷ್ಟಪಡ್ತೇವೆ. ಯಾಕಂದ್ರೆ ನಮ್ಮ ಮಕ್ಕಳು ನಮ್ಕಿನ ಚೆನ್ನಾಗಾಗಲಿ ಅಂತ, ಚೆನ್ನಾಗಿ ಓದಲಿ, ಮೇಲ್ ಬರಲಿ ಅಂತ. ಆದರೆ ನಮ್ಮ ಮಕ್ಕಳು ಮೇಲ್ ಬರಲಿ ಅಂತ ನಾವು ಓದಿಸ್ತೇವೆ, ಆದರೆ ಮೇಲೆ ಎತ್ತಲ್ಪಡಲಿ ಅಂತ ಸಿದ್ಧತೆ ಮಾಡ್ತಿದ್ದೀವಾ ಅಂತ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕು, ನಾನು ಉತ್ತರ ಕೊಡ್ಬೇಕು. ನಮ್ಮ ಕುಟುಂಬಗಳ ಜವಾಬ್ದಾರಿ ನಮ್ಮ ಮೇಲಿದೆ ರೀ. ಕರ್ತನು ನಮ್ಮನ್ನು ಬಲಪಡಿಸಿ ಮುಂದೆ ಹೋಗೋಣ. ಹಾಗಾದರೆ ಈ ಸೂಚನೆಗಳ ವಿಷಯದಲ್ಲಿ ನೀವು ಆಲೋಚನೆ ಮಾಡುವಂಥ ನೋಡುವಾಗ ಎಲ್ಲ ಏರಿಯಾನಲ್ಲಿ ಈ ಸೂಚನೆಗಳಿದೆ ಇವತ್ತು. ಆದರೆ ಹೋದ ವಾರ ಯಾವುದೋ ಒಂದು ಭಾಗ ತೊಗೊಂಡು ನಾನು ಹೇಳಿದ್ದೆ ಏನಂತ, ಒಂದು ET ತೊಗೊಂಡು ಏನೋ ಒಂದು ಇಲಸ್ಟ್ರೇಷನ್ ಮಾಡಿದೆ, ಒಂದು ದೃಷ್ಟಾಂತ ತೋರಿಸಿದ್ದೆ ನಿಮಗೆ. ಒಂದು ET ಥರ ಒಂದಿರುವಂಥ ಒಂದು ಕಡ್ಡಿ ತಗೊಂಡು. ಯಾಕಂದರೆ ಇದು ಒಂದು ವಿಶೇಷವಾದ ಸೂಚನೆ. ಇದು ವಿಶೇಷವಾದ ಸೂಚನೆ. ಈ ಸೂಚನೆಯ ಬಗ್ಗೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 7ನೇ ವಚನದಲ್ಲಿ ಒಂದು ಭಾಗ ಓದ್ತೇನೆ. ಇಗೋ ಮೇಘಗಳೊಂದಿಗೆ ಬರುತ್ತಾರೆ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು. ಇದನ್ನ ನೋಟ್ ಮಾಡ್ರಿ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು. ಅದೇ ವಚನದಲ್ಲಿ ನೆಕ್ಸ್ಟ್ ಏನ್ ಹೇಳ್ತದೆ ಅಂತಂದ್ರೆ, ಆತನನ್ನ ಇರಿದವರು ಸಹ ಕಾಣುವರು. ಅಲ್ಲ, ಎಲ್ಲರೂ ಕಣ್ಣು ನೋಡ್ತವೆ ಯೇಸು ಸ್ವಾಮಿ ಅಂತ ಅಂದಿದ್ರೆ ಸಾಕಾಗಿತ್ತಲ್ವೇ? ಆದರೆ ಅದೇ ವಚನದಲ್ಲಿ ಆತನನ್ನು ಇರಿದವರು ಕೂಡ ಆತನನ್ನ ಕಾಣುವರು ಅಂತ ದೇವರ ವಾಕ್ಯದಲ್ಲಿ ಬರೆದಿದ್ರೆ, ಹಾಗಾದ್ರೆ ಇರಿದವರ ವಿಷಯದಲ್ಲಿ ಏನೋ ವಿಶೇಷತೆ ಇದೆ ಅಂತ ಗೊತ್ತಾಗ್ಬೇಕು. ಈಗಾಗಲೇ ಹೇಳಿದ್ದೀನಿ ನಾನು, ಯಾವುದೋ ಹೋದ ವಾರ ಹೇಳಿದ್ದೇನೆ. ಏನಂತಂದ್ರೆ, ಯೇಸು ಕ್ರಿಸ್ತ ಈ ಲೋಕದಲ್ಲಿ ಇದ್ದಾಗ ರೋಮ್ ಸಾಮ್ರಾಜ್ಯ ಆಳ್ತಾ ಇತ್ತು. ರೋಮ್ ಸಾಮ್ರಾಜ್ಯ ಆಳುವಂಥ ಸಮಯದಲ್ಲಿ ಯಹೂದ್ಯರು ತಮ್ಮ ದೇಶದಲ್ಲಿ ಇದ್ರೂ ಕೂಡ ಅವರಿಗೆ ಪೂರ್ತಿ ಅಧಿಕಾರ ಸಿಕ್ಕಿರಲಿಲ್ಲ. ಇನ್ನು ಮೇ 1948ನಲ್ಲೇ ಸಿಕ್ಕಿರೋದು ಅವ್ರಿಗೆ ಅಧಿಕಾರ. ಇರಲಿ, ಅದು ಆ ಹಿಸ್ಟ್ರಿಗೆ ಹೋಗೋದು ಬೇಡ ಈಗ. ಆದರೆ ರೋಮ್ ಸರ್ಕಾರದ ಇರೋದು ದೇಶಾಧಿಪತಿ ನೋಡ್ಬೇಕಾದ್ರೆ, ಆ ಗವರ್ನರ್ ನೋಡ್ಬೇಕಾದ್ರೆ, ಪಿಲಾತನ ನೋಡ್ಬೇಕಾಗಿದ್ರೆ ಅವನಿಗೆ ಒಂದು ಆಯ್ಕೆ ಬಂತಲ್ಲಿ.
ಒಂದು ಆಯ್ಕೆ ಇತ್ತು ಅವನ ಮುಂದೆ. ಜನರಿಗೆ ಕೇಳ್ತಾನೆ, ನಾನು ನಿಮಗೆ ಬರಬನನ್ನು ಬಿಟ್ಕೊಡ್ಲಾ ಆದರೆ ಯೇಸುವನ್ನು ಬಿಟ್ಕೊಡ್ಲಾ ಅಂತ. ಆಗ ಜನರು ಜನಾಂಗ 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 ಅಂತ ಕೇಳಿಸ್ಕೊಂಡ್ರ? ಯಾವ ಜನಾಂಗ ಇದು? ಯಾವ ಜನಾಂಗ? ಇಸ್ರಾಯೇಲ್ ಜನಾಂಗ, ಅದರಲ್ಲಿ ಯಹೂದ್ಯರು. ಯಹೂದ್ಯರು ಏನಂದ್ರೆ ಕೂಗಿದ್ರು, ಅವರು ಜೋರಾಗಿ ಕೂಗಿದ್ರು. ಗಟ್ಟಿಯಾಗಿ ಕೂಗುವಂಥವ್ರಿಗೆ ಇವತ್ತು ಕಾಲ, ಹೌದಲ್ವಾ? ನೋಡ್ತಾ ಇದ್ದೀವಿ ನಾವು. ಗಟ್ಟಿಯಾಗಿ ಕೂಗ್ಬಿಟ್ರು, ಎಲ್ಲ ಜನಸಮೂಹ, ಕ್ರೌಡ್ ಅಂತ ನೋಡ್ತಾ ಇದೀವಿ. ಅದಕ್ಕೆ ಒಳಗಾಗ್ಬಿಟ್ಟ ಯಾರು? ಪಿಲಾತನು. ನಮಗೆ ಏನೋ ಬರಬನನ್ನು ಬಿಟ್ಟುಕೊಡು, ಯೇಸುವನ್ನು ಶಿಲುಬೆಗೆ ಹಾಕಿಸು ಅಂತ. ಹಾಗಾದ್ರೆ ಆ ಈಟಿ ತಗೊಂಡು ತಿವಿದಿರುವಂಥದ್ದು ನೋಡ್ಬೇಕಾಗಿದ್ರೆ, ಆ ಈಟಿ ಬಂದು ರೋಮ್ ಸಾಮ್ರಾಜ್ಯದ ಈಟಿ ಅದು. ಯಾಕಂದ್ರೆ ರೋಮ್ ಸರ್ಕಾರದ ಸಿಪಾಯಿ ಯೇಸು ಕ್ರಿಸ್ತನನ್ನ ತಿವಿದು ನಿಂದ್ಬಿಟ್ಟು ನಾವು ನೋಡ್ತೇವೆ. ಆದರೆ ತಿವಿಸಿದವರು ಯಾರು? ಯಹೂದ್ಯರು. ಶಿಲ್ಬೆಗೆ ಹಾಕಂದು ಅಂದವರು ಯಾರು? ಯಹೂದ್ಯರು. ಹಾಗಾದ್ರೆ ಅಲ್ಲಿ ಹಿಂದಿರುವಂಥ ಒತ್ತಡ ಇದೆಯಲ್ಲ, ಫೋರ್ಸ್ ಇದೆಯಲ್ಲ, ಹಾಗಾದ್ರೆ ಯಹೂದ್ಯರದಾಗಿತ್ತು. ಆದರೆ ಯಹೂದ್ಯರು ಇವತ್ತು ಜನಾಂಗವಾಗಿ, ರಾಷ್ಟ್ರವಾಗಿ ತಮ್ಮ ದೇಶಕ್ಕೆ ಬಂದು ನೆಲೆಯಾಗಿದ್ದಾರೆ. ಹಾಗಾದ್ರೆ ಇವಾಗ ಯೇಸು ಕ್ರಿಸ್ತನು ಬರುವಂಥ ಸಮಯ ಬಹಳ ಹತ್ತಿರ ಆಯಿತು. ಯಾಕಂದ್ರೆ ಅವರು ಇರಿದಿದ್ದಾರಲ್ಲ. ಒಂದು ರಾಷ್ಟ್ರ ಇದೆ ಈಗ, ಒಂದು ಜನಾಂಗ ಇದೆ. ಆದರೆ ರೋಮ್ ಸಾಮ್ರಾಜ್ಯ ಎಲ್ಲಿದೆ ಅಂತ ಪ್ರಶ್ನೆ. ರೋಮ್ ಸಾಮ್ರಾಜ್ಯ ಅಂದೇ ಅವತ್ತು ಅಳದೋಯ್ತದು. ರೋಮ್ ಸಾಮ್ರಾಜ್ಯ ಅದು ಎರಡು ಭಾಗವಾಗಿ ಅದು ಹೊರಟೋಯ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಎರಡು ಭಾಗವಾಗಿ ಹೋಯಿತು. ಹೇಗಾಯ್ತಂತಂದ್ರೆ ರೋಮ್ ಸಾಮ್ರಾಜ್ಯ ಸುಮಾರು 5ನೇ ಶತಮಾನದಲ್ಲಿ ಒಂದು ಭಾಗ ಹೊರಟೋಯ್ತು. ಆಮೇಲೆ ಇನ್ನೂ 1000 ವರ್ಷ ಆದಮೇಲೆ ಇನ್ನೊಂದು ಭಾಗ ಹೊರಟೋಯ್ತು. ರೋಮ್ ಸಾಮ್ರಾಜ್ಯ ಅಂದ ತಕ್ಷಣ ಈಗ ನೀವು ಅದನ್ನ ಆತ್ಮಿಕವಾಗಿ ರೋಮನ್ ಕಥೋಲಿಕ್ ವಿಷಯದಲ್ಲಿ ಮಾತಾಡ್ತೀನಿ ಅಂತಲ್ಲ. ರೋಮನ್ ಕ್ಯಾಥಲಿಕ್ಗೂ ರೋಮ್ ಸಾಮ್ರಾಜ್ಯಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ಈ ರೋಮ್ ಸಾಮ್ರಾಜ್ಯ ಆಳ್ತಿತ್ತಲ್ಲ, ಈಗ ಯೇಸು ಸ್ವಾಮಿ ಈಗ ಬಂದ್ರೆ ರೋಮ್ ಸಾಮ್ರಾಜ್ಯ ಇವತ್ತು ಪ್ರಪಂಚದಲ್ಲಿ ಇದೆಯಾ? ಯಾಕಂದ್ರೆ ಇರಿದವ್ರು ನೋಡ್ಬೇಕು ನೋಡಿ, ಯಾರನ್ನ? ಯೇಸುವನ್ನ. ಮೇಘಗಳೊಂದಿಗೆ ಬರುವಂತ ಯೇಸುವನ್ನ ಅವರು ನೋಡ್ತಾರೆ. ಅಂದ್ರೆ ವಾಕ್ಯ ಪರಿಪೂರ್ಣ ಆಗೋದು, ಹೇಳಲ್ಪಟ್ಟಿರುವಂತ ವಾಕ್ಯ ಪರಿಪೂರ್ಣ ಆಗೋದು. ಹಾಗಾದ್ರೆ ನಿಜವಾಗ್ಲೂ ಯೇಸು ಕ್ರಿಸ್ತನ ಕೃಪೆಯಿಂದ ಆತನ 2ನೇ ಬರುಣದ ಸೂಚನೆಗಳನ್ನು ಕರ್ತನು ಕೊಟ್ಟು ನಮಗೆ ಸಿದ್ಧಾಂತ ಪಡಿಸ್ತಾ ಇದ್ದಾನೆ. ಸಮಯ ಹತ್ತಿರವಾಗ್ತಾ ಇದೆ ನಾನು ಬರುವಂತಹದ್ದು ಅಂತ. ಸಮಯ ಹತ್ತಿರವಾಗ್ತಾ ಇದೆ. ಇವತ್ತು ರೋಮ್ ಸಾಮ್ರಾಜ್ಯ ಎಲ್ಲಿದೆ ಗೊತ್ತೇನು? ಯುರೋಪ್ ಖಂಡದಲ್ಲಿ ಹಳೇ ರೋಮ್ ಸಾಮ್ರಾಜ್ಯದಲ್ಲಿ ಇದ್ದಂಥ ರಾಷ್ಟ್ರಗಳು ಒಂದು ಒಕ್ಕೂಟ ಆಗಿ 10 ದೇಶಗಳಿಗಿಂತ ಜಾಸ್ತಿ ಇವತ್ತು ಅನೇಕ ದೇಶಗಳ ಒಂದು ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಅಂತ ನೋಡ್ತಾ ಇದ್ದೀವಿ, EEC ಅಂತ ನೋಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿ ಬಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಯುರೋಪ್ ಅಂತ ಕರೆಯೋದಕ್ಕೆ ಕೆಲವರು ಪ್ರಾರಂಭ ಮಾಡಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಯುರೋಪ್ ಅಂತ ನೋಡ್ತಾ ಇದ್ದೀವಿ. ಎಷ್ಟು ಅವರಲ್ಲಿ ಒಗ್ಗಟ್ಟಿದೆ ಅಂತಂದ್ರೆ ಒಂದು ರೀತಿಯಲ್ಲಿ ಅದಕ್ಕೆ ಅವ್ರಿಗೆ ಒಂದೇ ನಾಣ್ಯ ಇದೆ ರೀ ಪ್ರಿಯ ಸಹೋದರ ಸಹೋದರಿ. ಒಂದೇ ನಾಣ್ಯ ಇದೆ, ಅದಕ್ಕೆ ಯೂರೋ ಅಂತ ನೋಡ್ತಾ ಇದ್ದೀವಿ, ಯೂರೋ ಕರೆನ್ಸಿ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅವರ ರಾಷ್ಟ್ರಗಳಲ್ಲಿ, ಆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಇರುವಂಥ ರಾಷ್ಟ್ರಗಳಲ್ಲಿ ಎಲ್ಲೇ ಹೋದ್ರೂ ಕೂಡ ಆ ಯೂರೋವನ್ನ ಉಪಯೋಗಿಸ್ಬೋದು. ಒಂದೇ ರಾಷ್ಟ್ರ ಆಗಿದೆ, ಅನೇಕ ರಾಷ್ಟ್ರಗಳು ಸೇರಿ ಒಂದು ರಾಷ್ಟ್ರ ಆಗಿದೆ, ಒಂದೇ ದೇಶ ಆಗಿದೆ. ಆಮೇಲೆ ಒಂದೇ ನಾಣ್ಯ ಆಗಿದೆ, ಒಂದೇ ಭಾಷೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ, ಒಂದೇ ಭಾಷೆ ಎಲ್ಲಿ ಪ್ರಯತ್ನ ಮಾಡಿದ್ರು ಒಂದೇ ಭಾಷೆ ಇತ್ತು ಅವಾಗ ಹಳೆ ಒಡಂಬಡಿಕೆಯಲ್ಲಿ. ಎಲ್ಲಿ? ಬಾಬೆಲ್ ಗೋಪುರ ಕಟ್ಟುವಾಗ ನಿಮ್ರೋದನ್ನು ಕಟ್ಟದ್ನಲ್ಲ ಬಾಬೆಲ್ ಗೋಪುರ, ಆ ಟೈಮ್ನಲ್ಲಿ. ಆಗ ಯಾರು ಇಳಿದು ಬಂದ್ರು ಮೇಲಿಂದ? ದೇವ್ರು ಇಳಿದು ಬಂದ. ಹಾಗಾದ್ರೆ ಒಂದೇ ಭಾಷೆ, ಒಂದೇ ಒಗ್ಗಟ್ಟು, ಇದೆಲ್ಲ ಒಕ್ಕೂಟ ಮಾಡ್ತಿರುವಂಥ ಸಮಯದಲ್ಲಿ ಆ ದಿನಗಳಲ್ಲಿ ಕರ್ತನು ತಾನೇ ಎರಡನೇದಾಗಿ ಆತನು ಬರ್ಲಿಕ್ಕಿದ್ದಾನೆ. ಎರಡನೇದಾಗಿ ಆತನು ಬರ್ಲಿಕ್ಕಿದ್ದಾನೆ. ನಿಮಗೆ ನಾವು ಈ ಪ್ರಶ್ನೆ ಕೇಳ್ಬೋದು, ಏನಂತಾನೆ, ಪಾಸ್ಟರ್ ಇದು ಬೈಬಲಲ್ಲಿ ಇದೆಯಾ ಅಂತ. ಬೈಬಲಲ್ಲಿ ಇದೆ. ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಅನ್ನುವಂಥ ಈ ಒಂದು ಒಕ್ಕೂಟ ಇದೆಯಾ ಬೈಬಲಲ್ಲಿ ಅಂತ? ಬೈಬಲಲ್ಲಿ ಇದೆ ರೀ. ದಾನಿಯೇಲ್ ಗ್ರಂಥಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಇವತ್ತು. ಕಥೆ ರೂಪದಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಕಥೆ ಅಂದ್ರೆ ಇಷ್ಟ ಅಲ್ವಾ ನಿಮಗೆ? ಕಥೆ ರೂಪದಲ್ಲಿ ಹೇಳ್ಕೊಂಡು ಹೋಗ್ತೇನೆ. ದಾನಿಯೇಲ್ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಈಗ ನಡೀತದೆ ಒಂದು ಘಟನೆ. ದಾನಿಯೇಲನು, ಶದ್ರಾಕ್, ಮೇಷಕ್, ಅಬೇದ್ನೆಗೋ ಮತ್ತು ಅನೇಕ
ಉತ್ತಮವಾದ ಪುರುಷರನ್ನ ಕರ್ತನು, ಉತ್ತಮವಾದ ಜನರನ್ನ ನೆಬೂಕದ್ನೆಚ್ಚರನು ಹೊಡ್ಕೊಂಡು ಬಂದು ತನ್ನ ದೇಶಕ್ಕೆ ಅವ್ರನ್ನ ಸೇರಿಸ್ಕೊಂಡಿದ್ದ, ಅಡಿಯಾಳಾಗಿ ಮಾಡಿದ್ದ. ಮತ್ತು ಕಸ್ದಿಯರ ಬೇರೆ ಬೇರೆ ಜ್ಞಾನ ಅದನ್ನೆಲ್ಲ ಹೇಳಿಕೊಡ್ತಾ ಇದ್ದ, ಅವನೇನದು ಟೀಚಿಂಗ್ಸ್ ಕೊಡ್ತಾ ಇದ್ದ, ಬೋಧನೆ ಕೊಟ್ಬಿಟ್ಟು ಅವ್ರನ್ನ ರೆಡಿ ಮಾಡಿದ್ದ. ಬಹಳ ದೊಡ್ಡ ಪಂಡಿತರಾಗಿದ್ರು ಇವರು. ಆ ಟೈಮ್ನಲ್ಲಿ ಬಬಿಲೋನ್ ಸಾಮ್ರಾಜ್ಯದ ಅರಸನಾಗಿರುವ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳ್ತದೆ. 2ನೇ ಅಧ್ಯಾಯ. ಮತ್ತೆ ಇನ್ನೊಂದು ಹೋಮ್ವರ್ಕ್ ಕೊಡ್ತೇನೆ. 2ನೇ ಅಧ್ಯಾಯ, ದಾನಿಯೇಲನ 2ನೇ ಅಧ್ಯಾಯ ಮತ್ತು 7ನೇ ಅಧ್ಯಾಯನ ಕೂಡ ನೀವು ಓದ್ಕೊಳ್ರಿ. ಓಕೆ, ಸರಿ. ಹಾಗಾದ್ರೆ ದಾನಿಯೇಲನ ಸಮಯದಲ್ಲಿ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳ್ತದೆ. ರಾತ್ರಿ ಮಲ್ಕೊಂಡಾಗ ಒಂದು ಕನಸು ಬಿತ್ತು. ಗಾಬರಿಯಾಗಿ ಎದ್ದು ಅವನೇನು ಆ ಕನಸೇ ಮರ್ತು ಹೋಗ್ಬಿಟ್ನಂತ ಹೇಳ್ದ. ಅದೇನು ಸುಳ್ಳು ಹೇಳಿದ್ನೋ, ಅವರನ್ನ ಟೆಸ್ಟ್ ಮಾಡೋದಕ್ಕೆ, ಪಂಡಿತರನ್ನ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ನೋ ಗೊತ್ತಿಲ್ಲ ನಮಗೆ. ಒಂದಂತೂ ಸತ್ಯ, ಕನಸು ಯಾರಿಗೂ ಗೊತ್ತಿಲ್ಲ ಅದು. ಅದಕ್ಕೋಸ್ಕರ ಈ ಕನಸನ್ನ ಹೇಳದೆ ಹೋದ್ರೆ, ಅದರ ಅರ್ಥವನ್ನ ಬಿಚ್ಚಿ ಹೇಳದೆ ಹೋದ್ರೆ, ರಾಜನೇನಂದ ಅಂದ್ರೆ ನಿಮ್ಮ ಪಂಡಿತರನ್ನೆಲ್ಲ ಸಾಯಿಸ್ಬಿಟ್ಟು ನಿಮ್ಮ ಮನೆಯೆಲ್ಲ ಹಾಳು ಮಾಡ್ತೀನಿ ಅಂತ ಅಂದ್ಬಿಟ್ಟ. ಅದಕ್ಕೆ ದಾನಿಯೇಲನು ದೇವಭಕ್ತನು, ಅತಿ ಪ್ರಿಯನಾಗಿರುವ ದೇವರಿಗೆ ಅತಿ ಪ್ರಿಯನಾಗಿರುವ ದಾನಿಯೇಲನು ಹೀಗೆ ಹೇಳ್ತಾನೆ ಅಂದ್ರೆ, ನನಗೆ ಸಮಯ ಕೊಡ್ರಿ ಏನದು ಅರಸೆ, ದಯವಿಟ್ಟು ಸಮಯ ಕೊಡಿ, ನಾನು ನಿಮಗೆ ಆ ಕನಸು ಏನಂತ ಹೇಳ್ತೇನೆ, ಕನಸಿನ ಅರ್ಥನ ಕೂಡ ಹೇಳ್ತೇನೆ ಅಂತ. ಎಂತ ವಿಶೇಷವಾದದ್ರಿ ಇದು. ಯಾಕಂದ್ರೆ ಕನಸನ್ನ ಹೇಳುವಂತ ದೇವರು ಈ ದಾನಿಯೇಲನ ದೇವರಾಗಿದ್ದ. ಯೆಹೋವ ದೇವರು ಪರಲೋಕದಿಂದ ಈ ಜ್ಞಾನವನ್ನ ಅವನಿಗೆ ಕೊಟ್ಟ. ವಾಪಸ್ ಹೋಗಿ ಸಮಯ ತಗೊಂಡು ವಾಪಸ್ ಹೋಗಿ ತನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿ ಅವರೆಲ್ಲ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ದ. ದಾನಿಯೇಲನಿಗೆ ಆ ಕನಸಿನ ಅರ್ಥವನ್ನ ದೇವರು ಹೇಳಿಕೊಟ್ಟ. ವಾಪಸ್ ಬಂದ ನೇಮಕವಾದ ದಿನದಲ್ಲಿ ವಾಪಸ್ ಬಂದು ಹೇಳ್ತಾನೆ, ಅರಸೆ, ನೀನು ಕಂಡಿರುವಂತ ಕನಸನ್ನ ನಿನ್ನ ಮುಂದೆ ಹೇಳ್ತೇನೆ ನಾನೀಗ. ಇದು ಬಹಳ ವಿಚಿತ್ರವಾದ ವಿಪರ್ಯಾಸ. ಇದು ಏನಂತಾರೆ, ಒಬ್ಬನ ಕನಸು ಕಾಣ್ತಾನೆ, ಅವನ್ ಕೇಳ್ತಾನೆ ಇನ್ನೊಬ್ರಿಗೆ ನಾನು ಕಂಡಂತ ಕನಸೇನು ಅಂತ. ಬಹಳ ವಿಚಿತ್ರ ಇದು. ಆದರೆ ಯೆಹೋವನು ಸಾರ್ವಭೌಮನೆಂದು ಪ್ರೂವ್ ಮಾಡೋದಕ್ಕೆ ಕರ್ತನು ಏನು ಮಾಡಿದ ಅಂತಾನೆ, ನಾನೇ ಪೂರ್ತಿ ನನ್ನ ಕಂಟ್ರೋಲ್, ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳೋದಕ್ಕೆ ಒಂದು ಕನಸನ್ನು ಕೂಡ, ರಾತ್ರಿ ಬೀಳುವಂತ ಕನಸನ್ನು ಕೂಡ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಕರ್ತನು ಹೇಳಿದ. ಯಾರಿಗೆ? ದಾನಿಯೇಲನಿಗೆ ಹೇಳಿಕೊಟ್ಟ. ಬಂದ ದಾನಿಯೇಲ್. ದ ಕೋರ್ಟ್ ವಾಸ್ ಇನ್ ಆರ್ಡರ್. ಕಿಂಗ್ಸ್ ಕೋರ್ಟ್ ನಡೀತಾ ಇತ್ತು. ಅಲ್ಲಿ ಬಂದು ನಿಂತ್ಕೊಳ್ತಾನೆ. ದಾನಿಯೇಲನು ಹೇಳ್ತಾನೆ, ನೋಡಿ ಅರಸೇ, ನೀನು ಕಂಡಂತ ಕನಸು ನಾನು ಹೇಳ್ತೇನೆ. ನೀನು ಮಲಗಿ ಕನಸು ಕಂಡಾಗ ಒಂದು ದೊಡ್ಡ ಪ್ರತಿಮೆಯನ್ನು ನೋಡಿದೆ ನೀನು ಕನಸಲ್ಲಿ. ಹಂಗ ಅಂದ ತಕ್ಷಣ ಮೋಸ್ಟ್ಲಿ ರಾಜನಿಗೆ ಮತ್ತೆ ಫ್ಲಾಶ್ ಬ್ಯಾಕ್ ಆಗಿರ್ಬೇಕು. ಹೌದಲ್ವಾ? ಸ್ವಲ್ಪ ಕೆಲವು ಕನಸುಗಳು ಹಂಗೆ ಆಗತ್ತಲ್ವಾ ನಮಗೆ, ಸ್ವಲ್ಪ ನೆನಪಿರ್ತದೆ, ಆಮೇಲೆ ಸ್ವಲ್ಪ ಕನೆಕ್ಷನ್ ಆಗ್ತದೆ, ಆಮೇಲೆ ಕೆಲವು ಕನಸುಗಳು ಮರ್ತೋಗ್ಬಿಡ್ತದೆ, ಕೆಲವು ಕನಸುಗಳು ಬಹಳ ಚೆನ್ನಾಗಿ ನೆನಪಿರ್ತವೆ. ನೀನು ಕಂಡಂತ ಪ್ರತಿಮೆ ಅದು ಹೇಗಿತ್ತು ಅಂತಾನೆ ಬಹಳ ವಿಚಿತ್ರವಾಗಿತ್ತು, ಬೇರೆ ಬೇರೆ ರೀತಿಯಲ್ಲಿ. ಯಾಕಂದ್ರೆ ಒಂದೇ ಲೋಹದಿಂದ ಮಾಡಲ್ಪಟ್ಟಿಲ್ಲ ಯಾವುದು ಆ ಒಂದು ದೊಡ್ಡ ಪ್ರತಿಮೆ. ಬೇರೆ ಬೇರೆ ಲೋಹಗಳಿದ್ದವು. ತಲೆ ಬಂಗಾರದ್ದಾಗಿತ್ತು, ಎದೆ ಮತ್ತು 2 ಕೈ ಬೆಳ್ಳಿದಾಗಿತ್ತು, ಹೊಟ್ಟೆ ಮತ್ತು ಸೊಂಟ ತಾಮ್ರದಾಗಿತ್ತು, 2 ಕಾಲುಗಳು ಕಬ್ಬಿಣ ಆಗಿತ್ತು, ಮತ್ತು ಪಾದ ಮತ್ತು 10 ಬೆರಳುಗಳು ಕಬ್ಬಿಣ ಮತ್ತು ಜೇಡಿಮಣ್ಣಿನಿಂದ ಮಾಡಲ್ಪಟ್ಟಿತ್ತು ಅಂತ ಹೇಳ್ತಾನೆ. ನನಗನಿಸ್ತದೆ ನೆಬೂಕದ್ನೆಚ್ಚರನಿಗೆ ಫ್ಲಾಶ್ ಬ್ಯಾಕ್ ಆಗಿರ್ಬೋದು. ನೋಡ್ರಿ, ಇದು ಎಂಥ ವಿಶೇಷವಾದ ಸತ್ಯ ಅಂತಂದ್ರೆ, ಇವಾಗ ರೀಪ್ಲೇ ನೋಡಿದ್ರೆ, ಟಿವಿನಲ್ಲಿ ರೀಪ್ಲೇ ಮಾಡ್ತಾರಲ್ಲ ಕ್ರಿಕೆಟ್ ಆಡುವಾಗ, ಒಂದು 6 ಹೊಡೆದ ತಕ್ಷಣ ಇನ್ನೊಂದ್ಸರಿ ತೋರಿಸ್ತಾರೆ, ಔಟ್ ಆದ ತಕ್ಷಣ ಇನ್ನೊಂದ್ಸರಿ ತೋರಿಸ್ತಾರೆ. ಅದು ರೀಪ್ಲೇ ತರ, ಸೇಮ್ ಆಕ್ಷನ್ ಸೆಕೆಂಡ್ ಟೈಮ್ ಅಂತ. ಹಾಗಾದ್ರೆ ಇವನಿಗೆ ರಾತ್ರಿ ಬಿದ್ದಂತ ಕನಸು ಕೆಲವು ದಿನಗಳಾದ್ಮೇಲೆ ಅದನ್ನೇ ರೀಪ್ಲೇ ಮಾಡ್ತಾನೆ ದೇವರು ಅವನಿಗೆ. ಯಾರಿಗೆ? ಅರಸನಿಗೆ. ಯಾರ ಮುಖಾಂತರ? ತನ್ನ ಸೇವಕನಾಗಿರುವ ದಾನಿಯೇಲನ ಮುಖಾಂತರ ರಿಲೇ ಮಾಡ್ತಾನೆ. ಹೇಳಿ ಆದ್ಮೇಲೆ ಅರಸನಿಗೆ ಮೋಸ್ಟ್ಲಿ ಅದೆಲ್ಲ ನೋಡ್ಬಿಟ್ಟು ಬಹಳ ಗಾಬರಿ ಆಗಿರ್ಬೋದು. ಆದ್ರೆ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಯಾರೋ? ದಾನಿಯೇಲ್ ಹೇಳ್ತಾನೆ, ಅದರ ಅರ್ಥ ಕೂಡ ಬಿಡಿಸಿ ಹೇಳ್ತೀನಿ ಅಂತ. ಏನಿದು ಪ್ರತಿಮೆಯ ಅರ್ಥ ಏನು? ಆ ಪ್ರತಿಮೆಯ ಅರ್ಥನೇ ಇವತ್ತು ನಮಗೆ ಈ ಕ್ರಿಸ್ತನ ಎರಡನೇ ಬರುಣದ ಸೂಚನೆ ಆಗಿದೆ ರೀ. ಹಲ್ಲೆಲೂಯಾ. ಯೇಸು ಸ್ವಾಮಿಯ 2ನೇ ಬರುಣದ ಸೂಚನೆ ಆ ಪ್ರತಿಮೆಯಲ್ಲಿ ಇದೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಅವತ್ತೊಂದು ಅನ್ಯ ರಾಜನು ಕಂಡಿರುವಂತ ಒಂದು ಕನಸು, ಆ ಕನಸಿನ ಅರ್ಥ ಇವತ್ತು ರಾಜ್ಯ ರಾಷ್ಟ್ರಗಳ ಆ ಇತಿಹಾಸ ಅಂತ ನೋಡ್ತಾ ಇದ್ದೇವೆ. ಹಾಗಾದ್ರೆ ಆ ಕನಸಿನ ಅರ್ಥ ಹೇಳೋದಕ್ಕೆ ಪ್ರಾರಂಭ ಮಾಡಿದ. ಅರಸೆ,
ನೀನು ಕಂಡಂಥ ಆ ಒಂದು ವಿಗ್ರಹದ ತಲೆ ಇತ್ತಲ್ಲ ಬಂಗಾರ, ಅದು ನಿನ್ನ ಸಾಮ್ರಾಜ್ಯ. ಇದು ಈಗ ಪ್ರಸ್ತುತ ನಡೀತಿರುವಂಥ ಬಬಿಲೋನ್ ಸಾಮ್ರಾಜ್ಯ ಅಂತ ಹೇಳಿದ. ಯಾವುದು ಲೋಹ? ಚಿನ್ನ, ಚಿನ್ನದ್ದು, ಬಂಗಾರದ್ದು. ಆಮೇಲೆ ನೆಕ್ಸ್ಟ್ ನಿನ್ನ ರಾಜ್ಯ ಆದಮೇಲೆ ಅದೇನೋ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಯಾರಿಗಾದ್ರೂ ಹೋಗಿ ನಿನ್ನ ರಾಜ್ಯ ಆದಮೇಲೆ ಅಂದರೆ ಅವ್ರಿಗೆ ಸ್ವಲ್ಪ ಬೇಜಾರು ಕೂಡ ಆಗ್ಬೋದು, ಗೊತ್ತಿಲ್ಲ. ಆದರೆ ಅರ್ಥ ಇಷ್ಟೇ, ಏನಂತಂದರೆ ಚರಿತ್ರೆಯನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ ದಾನಿಯೇಲ್. ನಿನ್ನ ರಾಜ್ಯ ಆದಮೇಲೆ, ನಿನ್ನ ಸಾಮ್ರಾಜ್ಯದ ಮುಕ್ತಾಯ ಆದಮೇಲೆ, ಪೂರ್ತಿ ಮುಕ್ತಾಯ ಆದಮೇಲೆ ಇನ್ನೊಂದು ಸಾಮ್ರಾಜ್ಯ ಬರಲಿಕ್ಕಿದೆ, ಇನ್ನೊಂದು ರಾಜನು ಬಂದು ಆಳ್ಲಿಕ್ಕಿದ್ದಾನೆ. ಆ ಸಾಮ್ರಾಜ್ಯ ಯಾವುದು ಗೊತ್ತೇನು? ಎದೆ ಮತ್ತು 2 ಕೈಗಳು ಬೆಳ್ಳಿದಾಗಿತ್ತಲ್ಲ, ಅದು ಮೇದ್ಯ ಒಂದು ಕೈ, ಪಾರಸಿಯರು ಒಂದು ಕೈ. ಅವರು ಕೊಯಲೇಷನ್ ಗೌರ್ಮೆಂಟ್ ಆಯ್ತು. ಆಮೇಲೆ ನಿಮ್ಗೆ ಗೊತ್ತಾ, ಬೆಲ್ಸೆಜರ್ನು 5ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 5ನೇ ಅಧ್ಯಾಯದಲ್ಲಿ ಬೆಲ್ಸೆಜರ್ ಅಂತ ಅವನೇ ಕೊನೆ ಅರಸ. ಯಾವುದು? ಬಬಿಲೋನ್ ಸಾಮ್ರಾಜ್ಯಕ್ಕೆ ಅವನೇ ಕೊನೆ ಅರಸ. ಅವನು ಯೆರೂಸಲೇಮಿನ ದೇವರ ದೇವಾಲಯದಿಂದ ತಗೊಂಡು ಬಂದಿರುವಂಥ ಅತಿ ಉತ್ಕೃಷ್ಟವಾದ ಪಾತ್ರೆಗಳಲ್ಲಿ ಮದ್ಯಪಾನ ಹಾಕಿ ಅವನು ಕುಡಿಯುತ್ತಾ, ತನ್ನ ಜೊತೆಗಿರುವಂಥ ಕೋರ್ಟಿಯರ್ಸ್ ಜೊತೆ ಕುಡಿಯುತ್ತಾ ಮೋಜು ಮಾಡ್ತಾ ಇದ್ದ. ಅಂತ ಟೈಮ್ನಲ್ಲಿ ದೇವ್ರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ದೀಪಸ್ತಂಭದ ಎದುರಾಗಿರುವಂಥ ಗೋಡೆ ಮೇಲೆ ಒಂದು ಕೈ ಮಾತ್ರ ಬಂದು ಬರೆಯಕ್ಕೆ ಸ್ಟಾರ್ಟ್ ಆಯ್ತಂತ, ಒಂದು ಬೆರಳಿನಿಂದ. ಮೇನೆ ತೆಕ್ಕೆಲು ಫರ್ಸಿನಂತ. ಅಂದರೆ ನಿನ್ನ ರಾಜ್ಯ ಕೊನೆ ಆಯಿತು ಅಂತ, ಇವತ್ತೇ ರಾತ್ರಿ ನೀನು ಕೊಲ್ಲಲ್ಪಡ್ತೀಯಂತ. ಹಂಗೆ ಆಯ್ತು ರೀ, ಹಂಗೆ ಆಯಿತು. ದಾನಿಯೇಲನನ್ನು ಕರೆಸಿದ್ರು ಒಳಗಡೆ. ಕರೆಸಿದ ಮೇಲೆ ಅವನು ಸತ್ಯವನ್ನು ಬಿಡಿಸಿ ಹೇಳ್ಬಿಟ್ಟ. ತಕ್ಕಡಿಯಲ್ಲಿ ತೂಗಲ್ಪಟ್ಟಿದ್ದೀನಿ, ನಿನ್ನ ರಾಜ್ಯವು ನೀನು ಕಡಿಮೆಯಾಗಿ ದೇವರ ದೃಷ್ಟಿಯಲ್ಲಿ ಕಡಿಮೆಯಾಗಿ ನೀನು ಕಂಡಿದ್ದಿ, ನಿನ್ನ ರಾಜ್ಯಕ್ಕೆ ಇವತ್ತೇ ಕೊನೆ ಅಂತಂದ್ರೆ. ಅದೇ ರೀತಿಯಾಗಿ ಮೇದ್ಯರ ರಾಜ್ಯನಾಗಿರುವಂಥ ದಾರ್ಯಾವೇಶನು ಅವತ್ತೇ ರಾತ್ರಿ ಬಂದು ಅದನ್ನು ಪೂರ್ತಿ ನಾಶ ಮಾಡಿ ಅವನು ಆಳೋದಕ್ಕೆ ಪ್ರಾರಂಭ ಮಾಡಿದ ಅಂದ್ಬಿಟ್ಟು ನಾವು ನೋಡ್ತೇವೆ. ಅದಾದ್ಮೇಲೆ ಹೊಟ್ಟೆ ಮತ್ತು ಸೊಂಟ ತಾಮ್ರದ್ದು ಗ್ರೀಕ್ ಸಾಮ್ರಾಜ್ಯ. ಗ್ರೀಕ್ ಸಾಮ್ರಾಜ್ಯದ ದೊಡ್ಡ ಅರಸನ, ಮಹಾರಾಜನ ಒಂದು ಹೆಸರು ಗೊತ್ತಾ? ಜ್ಞಾಪಕ ಇದೇನು? ಅಲೆಕ್ಸಾಂಡರ್ ದ ಗ್ರೇಟ್. ನೆನಪಾಗಿರ್ಬೋದು ಈಗ. ಅಲೆಕ್ಸಾಂಡರ್ ದ ಗ್ರೇಟ್ ಮಹಾರಾಜನು. ಯಾಕೆ ಅಲೆಕ್ಸಾಂಡರ್ ದ ಗ್ರೇಟ್ ಅಂತಾರೆ ಅವನಿಗೆ ಅಂತಂದ್ರೆ, 30 ಚಿಲ್ಲರೆ ವಯಸ್ಸಿನಲ್ಲಿ ಅವನ ಜೀವಿತದಲ್ಲಿ ಇಡೀ ಪ್ರಪಂಚವನ್ನೇ ಒಂದು ರೀತಿಯಲ್ಲಿ ಅವನಿಗೆ ಆವತ್ತಿದ್ದಂಥ ಪ್ರಪಂಚವನ್ನೇ ಗೆದ್ದುಕೊಂಡಿದ್ದಂತೆ. ಒಂದು ದಿವಸ ಅಳ್ತಿದ್ದಂತೆ. ಯಾಕೆ ಅಳ್ತೀಯಪ್ಪ ಅಂತಂದ್ರೆ, ಇನ್ನು ಗೆದ್ದುಕೊಳ್ಳೋದಕ್ಕೆ ರಾಜ್ಯ ಬೇರೆ ದೇಶಗಳೇ ಇಲ್ಲ ಅಂತ ಅಳ್ತಿದ್ದಂತೆ. ಅವನಷ್ಟು ವೇಗವಾಗಿ ಅವನು ಗೆದ್ದುಕೊಂಡು ಹೋಗ್ತಾ ಇದ್ದ. ಕೊನೆಗೆ ಹೇಳಿದ್ನಲ್ಲ, ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಭಾಳ ಫೇಮಸ್ ಸ್ಟೇಟ್ಮೆಂಟ್. ಏನಂತ, ನಾನು ಶವಾಗ ತೊಗೊಂಡು ಹೋಗುವಾಗ 2 ಕೈ ಹೊರಗಡೆ ಹಾಕ್ರಿ, ನನಗೆ ಎಲ್ಲ ಜನ ನೋಡ್ರಿ, ನಾನು ಏನು ಸಂಪಾದನೆ ಮಾಡಿದ್ರು ಏನು ಮಾಡಿದ್ರು ಕೂಡ ನಾನು ಬರೀ ಕೈಯಲ್ಲೇ ಬಂದಿದ್ದು, ಬರೀ ಕೈಯಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ಇದು ನಮಗೆ ಒಂದು ಸ್ವಲ್ಪ ಪಾಠ ಕಲಿಸ್ಬೇಕು ಅಲ್ಲ, ವಿಶ್ವಾಸಿಗಳಾದ ನಾವು. ಏನಂತಂದರೆ, ನಾವು ಇಲ್ಲೇ ಇರೋದಿಲ್ಲ ಪರ್ಮನೆಂಟ್ ಆಗಿ. ಬರೀ ಕೈಯಲ್ಲಿ ಬಂದೆವು ನಾವು, ತಾಯಿ ಗರ್ಭದಲ್ಲಿ ಬರಿಗೆಯಿಂದ ಹೋಗ್ತೀವಿ ವಾಪಸ್. ಅದಕ್ಕೋಸ್ಕರ ಮಧ್ಯಕ್ಕೆ ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿರುವಂಥದ್ದಕ್ಕೆ ನಾವು ಜವಾಬ್ದಾರಿಯಿಂದ ನಾವು ನೋಡ್ಕೊಳ್ಳುವಂಥದ್ದು ಅವಶ್ಯ. ಮೊದಲನೇ ಜವಾಬ್ದಾರಿ ಮಕ್ಕಳು, ಮೊದಲನೇ ಜವಾಬ್ದಾರಿ ನಮ್ಮ ಮನೆ, ಎರಡನೇ ಜವಾಬ್ದಾರಿ ನೋಡ್ಬೇಕಾಗಿರೋ ಸಭೆ. ಸೇವೆ ಆಗ್ಬೋದು, ಸಭೆ ಆಗ್ಬೋದು, ಎಲ್ಲವನ್ನ ನಾವು ನೋಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಈ ಗ್ರೀಕ್ ಸಾಮ್ರಾಜ್ಯ ಇತ್ತಲ್ಲ, ಗ್ರೀಕ್ ಸಾಮ್ರಾಜ್ಯ ಅಲೆಕ್ಸಾಂಡರ್ ಗ್ರೇಟ್ ಸತ್ತ ಮೇಲೆ ರೋಮ್ ಸಾಮ್ರಾಜ್ಯ ಆಳೋದಕ್ಕೆ ಪ್ರಾರಂಭ ಆಯಿತು. ರೋಮ್ ಸಾಮ್ರಾಜ್ಯದ ಸಮಯದಲ್ಲಿ ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಯೇಸು ಸ್ವಾಮಿ. ದೇವ್ರ ವಾಕ್ಯ ಹೀಗೆ ಹೇಳ್ತದೆ ರೀ, ಯೇಸು ಸ್ವಾಮಿ ಹುಟ್ಟುವಂಥ ಸಮಯ ಕೂಡ ಆ ಕಾಲಕ್ಕನುಸಾರವಾಗಿತ್ತು. ಗಲಾತ್ಯ 4:4 ನಾವು ನೋಡ್ತೀವಿ. ಏನಂತಂದರೆ, ಕಾಲ ಪರಿಪೂರ್ಣವಾದಾಗ ತಂದೆಯು ತನ್ನ ಮಗನನ್ನ ಪ್ರಪಂಚಕ್ಕೆ ಕಳಿಸಿಕೊಟ್ಟ, ಈ ಲೋಕಕ್ಕೆ ಕಳಿಸಿಕೊಟ್ಟ. ಸ್ತ್ರೀಯಲ್ಲಿ ಹುಟ್ಟಿ ಬಂದ ಅಂದ್ಬಿಟ್ಟು ನಾವು. ಹಾಗಾದ್ರೆ ಆ ಕಾಲ ಪರಿಪೂರ್ಣ ಆಗಬೇಕು ಅಂದ್ರೆ ರೋಮ್ ಸಾಮ್ರಾಜ್ಯ ಆಳಬೇಕಾಗಿತ್ತು ಅವಾಗ. ಯಾಕಂದ್ರೆ ಪಾರಸಿಯರು ಕ್ರೂಜೆಗೆ ಹಾಕುವುದನ್ನ ಅವರು ಪ್ರಾರಂಭ ಮಾಡಿದ್ರು ಕೂಡ ರೋಮ್ ಸಾಮ್ರಾಜ್ಯ ಏನ್ ಮಾಡ್ತು ಅಂದ್ರೆ ಅದನ್ನು ಇಂಪ್ರೂವ್ ಮಾಡ್ತು. ಇನ್ನಷ್ಟು ಕ್ರೂರವಾಗಿ ಜನರನ್ನ ಶಿಲುಬೆಗೆ ಹಾಕುವಂಥದ್ದನ್ನ ರೋಮ್ ಸಾಮ್ರಾಜ್ಯ ಕಂಟಿನ್ಯೂ ಮಾಡ್ತು. ಯಾಕಂದ್ರೆ ಆ ಯೇಸು ಕ್ರಿಸ್ತನು ಸಾಯುವಂತ ರೀತಿ ಕೂಡ ಆ ಕ್ರೂಜೆ ಮೇಲೆ ಮೊದಲೇ ಬರೆಯಲ್ಪಟ್ಟಿತ್ತು. ಈ ರೀತಿಯಾಗಿ ಆತನು ಸಾಯ್ತಾನಂತೆ.
ಹುಳಿ ರಸ ಕೊಡ್ತಾರೆ ಅಂತ, ಮತ್ತೆ ಆತನನ್ನು ತಿವಿತಾರೆ ಅಂತ. ತಿವಿದವರು ಆತನನ್ನು ಕಾಣುವವರು. ಎಷ್ಟು ಕನೆಕ್ಷನ್ ಇದೆ ನೋಡ್ರಿ, ಇದು ಎಷ್ಟು ಕನೆಕ್ಟೆಡ್ ಇದೆ ಇದು. ದೇವರು ತಾನೇ ಚರಿತ್ರೆಯನ್ನು ಬರೀತಾನೆ. ಹಿಸ್ಟ್ರಿ ಅಂತ ನೋಡುವಾಗ ಇಟ್ ಈಸ್ ಹಿಸ್ ಸ್ಟೋರಿ. ಆತನ ಕಥೆ ಇದು. ಆತನು ಸಾರ್ವಭೌಮನು. ಫ್ಯಾಂಟಾಸ್ಟಿಕ್. ಹಾಗಾದ್ರೆ ಮುಂದೆ ನೋಡೋಣ. ಇದು 2 ಕಾಲಗಳು ನೋಡ್ಬೇಕಾಗಿದ್ರೆ ಆಮೇಲೆ ರೋಮ್ ಸಾಮ್ರಾಜ್ಯ ಡಿವೈಡ್ ಆಗೋಯ್ತು, 2 ಆಗೋಯ್ತು. ಪೂರ್ವ ಮತ್ತು ಪಶ್ಚಿಮ ರೋಮ್ ಸಾಮ್ರಾಜ್ಯ ಆಗೋಯ್ತು. ಆಮೇಲೆ AD ಅಂದ್ರೆ ಕ್ರಿಸ್ತ ಶಕ ಕ್ರಿಸ್ತ ಶಕ 500ರಲ್ಲಿ ಒಂದು ಸಾಮ್ರಾಜ್ಯ ಅಂದ್ರೆ ಒಂದು ಭಾಗ, ರೋಮ್ ಸಾಮ್ರಾಜ್ಯ ಒಂದು ಭಾಗ ಹೋಯ್ತು. ಆಮೇಲೆ ಇನ್ನೊಂದು 1000 ವರ್ಷ ಇನ್ನೊಂದು ಸಾಮ್ರಾಜ್ಯ ನಡೀತಾ ಇತ್ತು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಆಮೇಲಿಂದ ರೋಮ್ ಸಾಮ್ರಾಜ್ಯ ಅದು ಕಾಣಿಸ್ಲಿಲ್ಲ. ರೋಮ್ ಸಾಮ್ರಾಜ್ಯ ಕಾಣಿಸ್ಲಿಲ್ಲ ಆಮೇಲೆ. ಆದರೆ ಬೈಬಲಲ್ಲಿ ಇನ್ನೂ ಕತೆ ಮುಗ್ದಿಲ್ಲ ರೀ. ಯಾಕಂದ್ರೆ ಆ ಪ್ರತಿಮೆ ಇನ್ನೂ ಮುಗ್ದಿಲ್ಲ ಕತೆ. ಕಾಲ್ವರೆಗೂ ನೋಡಿದೀವಿ. ಪಾದ ಎಲ್ಲಿ ಹೋಗ್ಬೇಕು? ಯಾಕಂದ್ರೆ ಪಾದದ ಮೇಲೆ ನಿಲ್ಬೇಕದು. ಹಾಗಾದ್ರೆ ಆ ಪ್ರತಿಮೆಯ ಪಾದಗಳು ಮತ್ತು ಅದರ 10 ಬೆರಳುಗಳು ಅದು ರೋಮ್ ಸಾಮ್ರಾಜ್ಯದ ವಾಪಸ್ ಬಂದಿರುವಂತ ಒಂದು ಘಟನೆ. ಅದು ರೋಮ್ ಸಾಮ್ರಾಜ್ಯ ಇವತ್ತು ಪ್ರಪಂಚದಲ್ಲಿ ಇದೆ. ನಾನು ಹೇಳಿದ್ನಲ್ಲ ಆವಾಗ್ಲೇನೆ, EEC ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ, ಅದರಲ್ಲಿ 10 ರಾಷ್ಟ್ರಗಳಿಗಿಂತ ಜಾಸ್ತಿ ರಾಷ್ಟ್ರಗಳು ಹಳೆ ರೋಮ್ ಸಾಮ್ರಾಜ್ಯದಲ್ಲಿರುವಂಥ ರಾಷ್ಟ್ರಗಳು ಒಕ್ಕೂಟ ಮಾಡಿವೆ. ಯಾಕೆ ಸೌತ್ ಅಮೆರಿಕನಲ್ಲಿ ಆಗಲಿಲ್ಲ? ಯಾಕೆ ರಷ್ಯಾನಲ್ಲಿ ಆಗಲಿಲ್ಲ? ಯಾಕೆ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ದ್ವೀಪಗಳೆಲ್ಲ ಸೇರಿಬಿಟ್ಟು ಒಂದು ಒಕ್ಕೂಟ ಮಾಡಲಿಲ್ಲ? ಮಾಡ್ಬೋದಾಗಿತ್ತು. ಆದರೂ ಕೂಡ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿನೇ ಆಗ್ಬೇಕದು. ಯುರೋಪ್ನಲ್ಲೇ ಆಗ್ಬೇಕು. ಯಾಕಂದ್ರೆ ರೋಮ್ ಸಾಮ್ರಾಜ್ಯವು ಯುರೋಪ್ನಲ್ಲಿದೆ. ಹಾಗಾದ್ರೆ ವಾಪಸ್ ಯುರೋಪ್ನಲ್ಲಿ ಈಗ ರೋಮ್ ಸಾಮ್ರಾಜ್ಯ ಬಂದಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೀಗೆ ಹೇಳಲ್ಪಡ್ತದೆ ಆ ಒಂದು ಲೋಹಗಳನ್ನು ನೋಡ್ಬೇಕಾಗಿದ್ರೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಕೊನೆಗೆ ಪಾದಗಳು ಮತ್ತು 10 ಬೆರಳುಗಳು ಕಬ್ಬಿಣ ಮತ್ತು ಜೇಡಿಮಣ್ಣು. ಕಬ್ಬಿಣ ಜೇಡಿಮಣ್ಣು ಮಿಕ್ಸ್ ಮಾಡೋಕ್ಕಾಗತ್ತೇನ್ರಿ? ಈ ಮೀಟಿಂಗ್ ಆದ್ಮೇಲೆ ಒಂದು ಕೆಲಸ ಮಾಡಿ, ಹೊರಗಡೆ ಹೋಗ್ಬಿಟ್ಟು ಒಂಚೂರು ಮಣ್ಣು ತೊಗೊಂಡ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಕಬ್ಬಿಣ ಎಲ್ಲ ಯಾವುದೋ ಒಂದು ಮೊಳೆನೋ ಅಥವಾ ಏನೋ ಸ್ಕ್ರೂನೋ ಏನೋ ಇಟ್ಬಿಟ್ಟು ಕಲ್ಸಕ್ಕೆ ನೋಡಿ, ಮಿಕ್ಸ್ ಆಗುತ್ತಾ? ಅದು ಮಿಕ್ಸ್ ಆಗಲ್ಲ. ಅದು ಕಬ್ಬಿಣ ಯಾವುದಕ್ಕೆ ಸೂಚನೆ ಆಗಿದೆ ಅಂದರೆ ಕಬ್ಬಿಣದಂತೆ ಆಳ್ವಿಕೆ ಇದ್ದಂಥ ಒಂದು ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ ಅದು ಸೂಚನೆ ಆಗಿದೆ. ಯುರೋಪ್ನಲ್ಲಿ ಇತ್ತದು. ಈ ಜೇಡಿ ಮಣ್ಣು ಯಾವುದಕ್ಕೆ ಸೂಚನೆ ಆಗಿದೆ ಅಂದರೆ ಪ್ರಜಾಪ್ರಭುತ್ವಕ್ಕೆ ಸೂಚನೆ ಆಗಿದೆ. ಅದು ಇವತ್ತಿದೆ. ಎರಡು ತರವಾದ ಮಿಶ್ರಣ ಇವತ್ತಿದೆ. ಅದು ಸರಿಯಾಗಿ ಪೂರ್ತಿ ಮಿಕ್ಸ್ ಆಗಲ್ಲ, ಆದರೂ ಕೂಡ ಅದಿದೆ ಜೊತೆಗೆ. ಕಾಲಕ್ಕೋಸ್ಕರ, ಸಮಯಕ್ಕೋಸ್ಕರ. ಕಾಲ ಯಾವುದು? ಯೇಸುವಿನ 2ನೇ ಬರೋಣ. ಘಟನೆ ಏನು? ಕರ್ತನು ಬರ್ಲಿಕ್ಕಿದ್ದಾನೆ, ಆತನನ್ನು ಇರಿದವರು ಆತನನ್ನು ನೋಡ್ತಾರೆ ಅಂತ. ಇವತ್ತು 2 ರಾಷ್ಟ್ರಗಳಿದ್ದಾವೆ ಇವತ್ತು. ಯಾವುದ್ಯಾವುದು? ಇಸ್ರೇಲ್ ರಾಷ್ಟ್ರ ಮತ್ತು ಯಾವುದು? ಕರೆಕ್ಟ್, ರೋಮ್ ಸಾಮ್ರಾಜ್ಯ ಇದೆ. ಯೇಸು ಬರುವಂತ ಸಮಯ ಹತ್ತಿರವಾಗಿದೆ. ಇವತ್ತೇ ಬರಬಹುದು, ಗೊತ್ತಿಲ್ಲ, ಇವತ್ತೇ ಬರಬಹುದು. ಸರಿ, ಆಮೇಲೆ ಏನಾಯ್ತು ಅಂತಂದ್ರೆ ಈ ನೋಡುತ್ತಿರುವಾಗ ಯಾರು ದಾನಿಯೇಲ್ ಹೇಳ್ತಾನೆ, ಯಾರಿಗೆ? ನೆಬೂಕದ್ನೆಚ್ಚರನಿಗೆ ಹೇಳ್ತಾನೆ, ನೀ ನೋಡುತ್ತಿರುವಾಗಲೇ 34ನೇ ವಚನದಿಂದ ನೋಡ್ತಾ ಇದ್ದೀವಿ. 34ನೇ ವಚನ. ನೀ ನೋಡುತ್ತಿರುವಾಗಲೇ ಒಂದು ಕಲ್ಲು ಗುಂಡು ಬಂಡೆ ಕಡಿಯಲ್ಪಟ್ಟು, ಯಾವುದರಿಂದ? ಕೈಯಿಲ್ಲದೆ ಕಡಿಯಲ್ಪಟ್ಟು. ಕೈಯಿಲ್ಲದೆ ಕಡಿಯಕ್ಕಾಗತ್ತೇನ್ರಿ? ಏನಾದರೂ ಒಂದು ಬಂಡೆ ತೆಗಿಯಕ್ಕಾಗತ್ತಾ? ಅಥವಾ ಗ್ರಾನೈಟ್ ಏನಾದರೂ ತೆಗಿಯಕ್ಕಾಗತ್ತಾ? ಸುಮ್ಮನೆ ಹಿಂಗೆ ಕೈಯಿಲ್ಲದೆ ಅದು ತಾನಾಗಿ ಉರುಳಿ ಬಂದಿದೆ. ಕೈಯಿಲ್ಲದೆ ಕಡಿಯಲ್ಪಟ್ಟಿರುವಂಥವನು ಯೇಸು ಸ್ವಾಮಿ. ಅರ್ಥ ಏನು? ಯೇಸು ಸ್ವಾಮಿ ಪುರುಷರ ಸಂಕಲ್ಪದಿಂದಾಗಲಿ ಕಾಮದಿಂದ ಯೇಸು ಕ್ರಿಸ್ತನು ಹುಟ್ಟಿ ಬರಲಿಲ್ಲ. ಯೇಸು ಕ್ರಿಸ್ತನು ಹುಟ್ಟಿರುವಂತಹದ್ದು ಕನ್ಯೆ ಮರಿಯಲ್ಲಿ. ಕನ್ಯೆ ಆಗಿರುವಂತಹ ಮರಿಯಳಲ್ಲಿ ಯಾವ ಪುರುಷ ಸಂಕಲ್ಪ ಇಲ್ಲದೆ ಪರಿಶುದ್ಧಾತ್ಮನಿಂದ ಗರ್ಭಿಣಿಯಾಗಿ ಅವಳು ಯೇಸು ಸ್ವಾಮಿಗೆ ಜನ್ಮ ಕೊಟ್ಟಳು ಅಂದ್ಬಿಟ್ಟು ನಾವು ನೋಡ್ತೇವೆ. ಹಾಗಾದ್ರೆ ಯೇಸು ಕ್ರಿಸ್ತನು ಹುಟ್ಟಿ ಬಂದಿರುವಂತಹದ್ದು ಕೈಯಿಂದ ಕಡಿಯಲ್ಪಡದೆ ಆತನು ಹುಟ್ಟಿ ಬಂದ. ಹಾಗಾದ್ರೆ ಅದೇ ಯೇಸು ಕ್ರಿಸ್ತನು ಏನಾಗ್ತಂತಂದ್ರೆ, ಅದೇ ಯೇಸು ಕ್ರಿಸ್ತನು ಏನ್ ಮಾಡ್ತಾನಂತಂದ್ರೆ, ನಾವು ನೋಡುವಾಗ 35ನೇ ವಚನದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ಆ ಗುಂಡು ಬಂಡೆ ಬಂದು ತಲೆ ಮೇಲಲ್ಲ, ಬಬಲೋನ್ ಸಾಮ್ರಾಜ್ಯದ ಮೇಲಲ್ಲ, ಬೆಳ್ಳಿ ಅಂತಿರುವಂತ ಎದೆ ಮೇದ್ಯ ಪಾರಸಿಯರ ಮೇಲಲ್ಲ, ವೇಗವಾಗಿ ಆಕ್ರಮ ಮಾಡಿ ಜಯ ಹೊಂದಿರುವಂತ ಅಲೆಕ್ಸಾಂಡರ್ ಗ್ರೇಟ್ ಅವರ ಒಂದು ತಾಮ್ರದ ಒಂದು ಗ್ರೀಕ್ ಸಾಮ್ರಾಜ್ಯದ ಮೇಲಲ್ಲ,
ಗ್ರೀಕ್ ಸಾಮ್ರಾಜ್ಯದ ಮೇಲಲ್ಲ, ರೋಮ್ ಸಾಮ್ರಾಜ್ಯ ಅವತ್ತಿದ್ದಂಥದ್ದು ಆ ಕಾಲ ಮೇಲಲ್ಲ. ಆದರೆ ಆ ಗುಂಡು ಬಂಡೆ ಎಲ್ಲಿ ಬಂದು ಬಿತ್ತು ಅಂತ ದೇವರ ವಾಕ್ಯದಲ್ಲಿ ಬರೀತದೆ. ಏನು ಬರೆದಿದ್ದಾನೆ ಅಂತಂದ್ರೆ, ಆ ಗುಂಡು ಬಂಡೆ ಬಂದು ಆ ಪಾದಗಳ ಮೇಲೆ ಬೀಳಲು. ಪಾದ 10 ರಾಷ್ಟ್ರಗಳು ಇವತ್ತು, ಈಗ, ಅದು ಪ್ರಸ್ತುತ ಈಗ. ಏನ್ರಿ ಎಕ್ಸ್ಪ್ಲನೇಷನ್ ಇದು? ನಿಜವಾಗ್ಲೂ ಕರ್ತನ ವಾಕ್ಯ ಎಷ್ಟು ಚೆನ್ನಾಗಿದೆ, ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ, ಚರಿತ್ರೆ ಬರೆಯಲ್ಪಟ್ಟಿದೆ. ಅದಕ್ಕೆ ನಾನು ಇಂಗ್ಲಿಷ್ ಒಂದು ಮಾತು ಹೇಳ್ತಾ ಇರ್ತೇನೆ, ಗಾಡ್ ಹೂ ಲಿವ್ಸ್ ಔಟ್ ಆಫ್ ಟೈಮ್ ಅಂಡ್ ಸ್ಪೇಸ್ ಡಿಟರ್ಮಿನ್ಸ್ ಹೂ ವಿಲ್ ಲಿವ್ ವೆನ್ ಅಂಡ್ ವೇರ್. ಬಹಳ ಚಂದ ಇದು. ಕರ್ತನು ಸಮಯ ಮತ್ತು ಎಲ್ಲ ಕಾಲಗಳನ್ನು ನೋಡುವಾಗ ಇದನ್ನು ದಾಟಿ ಜೀವಿಸ್ತಿರುವಂಥ ಸಾರ್ವಭೌಮನಾಗಿರುವಂಥ ಯೇಸು ಸ್ವಾಮಿಗೆ ಎಲ್ಲ ಚರಿತ್ರೆ ಗೊತ್ತು. ಇವತ್ತು ನಮ್ಮ ಚರಿತ್ರೆನೂ ಗೊತ್ತು ಯೇಸು ಸ್ವಾಮಿಗೆ. ಇವತ್ತು ನಿನ್ನ ಚರಿತ್ರೆನೂ ಕೂಡ ಗೊತ್ತು. ಸಿದ್ಧವಾಗ್ತಿದ್ಯಾ ಯೇಸು ಕ್ರಿಸ್ತನ 2ನೇ ಬರಣಕ್ಕೋಸ್ಕರ? ಯೇಸು ಕ್ರಿಸ್ತನ 2ನೇ ಬರಣಕ್ಕೋಸ್ಕರ ಏನಾಗ್ತಿದೆ ಅಂತಂದ್ರೆ, ಇವತ್ತು ನಮ್ಮ ಮನೆ ಸಿದ್ಧವಾಗಿದೆಯಾ ಅಂತ ನೋಡ್ಕೊಳ್ಬೇಕು, ನಮ್ಮ ಮಕ್ಕಳು ಸಿದ್ಧವಾಗಿದ್ದಾರ ನೋಡ್ಕೊಳ್ಬೇಕು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಸ್ವಂತದವರು ಸಿದ್ಧವಾಗಿದ್ದಾರೆ ಯೇಸುವನ್ನು ಎದುರು ನೋಡೋದಕ್ಕೆ ಅಂತ ನಾವು ಆಲೋಚನೆ ಮಾಡಬೇಕಾಗಿರುವಂಥ ಸಮಯ ಇದು. ಮೋಡ ಕವಿದಿದೆ, ಛತ್ರಿ ತಗೊಂಡು ಹೋಗ್ತಿದ್ದೀರಿ, ಆ ಸಿದ್ಧತೆ, ಆ ರೀತಿಯಾಗಿರುವಂಥ ಸಿದ್ಧತೆ ಮಾಡ್ಕೊಳ್ತಿದ್ದೀರಿ. ಆದರೆ ಅದೇ ಸೂಚನೆಯಾಗಿ ಯೇಸು ಕ್ರಿಸ್ತನ 2ನೇ ಬರಣದ ಸೂಚನೆಯಾಗಿ ಅನೇಕ ಸಂಗತಿಗಳು ನಡೀತಾ ಇದೆ. ಇದನ್ನು ನೋಡಿ ನಾವು ಎಚ್ಚೆತ್ತುಕೊಳ್ಳುವಂತೆ ದೇವರು ಸಹಾಯ ಮಾಡಿ ನಡೆಸಲಿ. ನಮ್ಮನ್ನು ಕರ್ತನು ಬಲಪಡಿಸಲಿ, ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಹೌದು, ನಮ್ಮ ಮಕ್ಕಳನ್ನ ಒಳ್ಳೆ ಒಳ್ಳೆ ಸ್ಕೂಲ್ಗೆ ಹಾಕ್ತೀವಲ್ವಾ? ಒಳ್ಳೆ ಒಳ್ಳೆ ಸ್ಕೂಲ್ಗೆ ಹಾಕುವಂಥದ್ದು ಒಂದು ವಾಡಿಕೆ ಇದೆ ಇವತ್ತು. ಒಬ್ರಿಗಿಂತ ಇನ್ನೊಬ್ರು ಒಂದೊಂದು ಒಳ್ಳೆ ಸ್ಕೂಲು. ನಿಮ್ದು ಆ ಸ್ಕೂಲ್ ಸಿಸ್ಟರ್? ನಾವಿನ್ನು ನಮ್ಮ ಮೊಮ್ಮಗ ಇನ್ನೊಂದು ಒಳ್ಳೆ ಸ್ಕೂಲು. ಹೌದಾ? ಎಷ್ಟು ಫೀಸಲ್ಲಿ? 2 ಲಕ್ಷ 3 ಲಕ್ಷ ಒಂದು ವರ್ಷಕ್ಕೆ, ಕಿಂಡರ್ ಗಾರ್ಟನ್ಗೆ, ಪ್ರೈಮರಿ ಸ್ಕೂಲ್ಗೆ. ಅಂದರೆ ನಮ್ಮ ಮಕ್ಕಳು ಮೇಲೆ ಹೋಗ್ಲಿ ಅಂತ, ಸ್ವಲ್ಪ ಮೇಲೆ ಬರಲಿ ಅಂತ. ಆದರೆ ಎತ್ತಲ್ಪಡುವಂಥ ಸಮಯದಲ್ಲಿ ಈ ಮಕ್ಕಳು ಮೇಲೆ ಹೋಗ್ಲಿ ಅಂತ ಸಿದ್ಧತೆ ಮಾಡ್ಬೇಕ್ರಿ ನಾವು. ಬರೀ ಜ್ಞಾನ, ಬುದ್ಧಿ, ತಿಳುವಳಿಕೆ ನಾವು IT BT ಮಾಡುವಂಥ ಒಳ್ಳೆಯದು, ಮಾಡೋಣ. ಬರೀ ಅದರಲ್ಲೇ ಇರೋದು ಬೇಡ. ಒಂದು ಹೆಜ್ಜೆ ಮುಂದೆ ಹೋಗಬೇಕು. ನಾವು ವಿಶ್ವಾಸಿಗಳಾದ ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು. ಬೈಬಲನ್ನು ನಾವು ಅಧ್ಯಯನ ಮಾಡಿ, ಧ್ಯಾನ ಮಾಡಿ ಆತನಿಗಾಗಿ ಜೀವಿಸಬೇಕು. ಬೈಬಲನ್ನು ಓಪನ್ ಮಾಡಿ ಓದ್ರಿ, ಅಧ್ಯಯನ ಮಾಡಿರಿ, ಧ್ಯಾನ ಮಾಡಿರಿ. ಕರ್ತನು ಎಲ್ಲವನ್ನು ವಿವರಿಸಿದ್ದಾನೆ. ಹಾಗಾದರೆ ಇವತ್ತು ನೋಡಿರುವಂಥದ್ದು ಒಂದು ಸ್ವಲ್ಪ ರೀಕ್ಯಾಪ್ ಮಾಡ್ತೀನಿ ಅಂತಾನೆ. ಯೇಸು ಕ್ರಿಸ್ತರ 2ನೇ ಬರಣದ 2ನೇ ಹಂತದಲ್ಲಿ ನಾವು ನೋಡಬೇಕಾಗಿದ್ರೆ ಈ ಎಲ್ಲ ಸಂಗತಿಗಳು ನಡೀತೀವಿ. ಅಂದರೆ ಆತನನ್ನು ಇರಿದವರು ಆತನನ್ನು ನೋಡುವರು ಅಂತ ನೋಡಿದ್ದೀವಿ. ಇಸ್ರಾಯೇಲ್ ದೇಶ ನೋಡಿದ್ದೀವಿ ಹೋದ ವಾರ. ಇವತ್ತು ನಾವು ರೋಮ್ ಸಾಮ್ರಾಜ್ಯ ನೋಡಿದ್ದೀವಿ. ಯಾಕಂದ್ರೆ ರೋಮ್ ಸಾಮ್ರಾಜ್ಯದ ಸಿಪಾಯಿ ಯೇಸುವನ್ನು ತಿವಿದ. ಆ ರೋಮ್ ಸಾಮ್ರಾಜ್ಯ ಇವತ್ತು ಇದೆ. ಇಟ್ ಇಸ್ ಹಿಯರ್. ಹಾಗಾದರೆ ಪುರಾವೆ ಏನು ಗೊತ್ತಾ? ಪ್ರೂಫ್ ಏನು ಗೊತ್ತಾನು? ಏಸು ಇವತ್ತೇ ಬರ್ಬೋದು, ಗೊತ್ತಿಲ್ಲ ನಮಗೆ. ಏಸು ಕ್ರಿಸ್ತನು ಇವತ್ತು ಬರ್ಬೋದು. ಆದರೆ ಏಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ಆತನ ಕಾಲುಗಳು ಮೊದಲು ಎಣ್ಣೆ ಮರಗಳು ಗುಡ್ಡದ ಮೇಲೆ ಇರೋದಿಲ್ಲ. ಆತನು ಮೇಘಗಳೊಂದಿಗೆ ಆ ರೀತಿಯಾಗಿ ಆತನು ಬಂದು ರಾಜ್ಯ ಸ್ಥಾಪನೆ ಮಾಡೋದಿಲ್ಲ. ಮೊದಲು ಎತ್ತಲ್ಪಡುವಿಕೆ ಆಗ್ತದೆ. ಎತ್ತಲ್ಪಡುವಿಕೆ, ಸಭೆ ಎತ್ತಲ್ಪಡಬೇಕು. ಆತನಿಗೆ ಪ್ರಿಯವಾಗಿರುವಂಥ ಮೊದಲಗಿತ್ತಿಯಾಗಿರುವಂಥ ಸಭೆ ಎತ್ತಲ್ಪಡಬೇಕು. 7 ವರ್ಷದ ನಂತರ ಆತನೊಂದಿಗೆ ನಾವು ಕೂಡ ಬರುವಂಥವರಾಗಿದ್ದೇವೆ. ಆಗ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಆತನನ್ನು ಇರಿದವರು ಸಹ ಆತನನ್ನು ನೋಡುವರು ಅಂತ ವಾಕ್ಯ ಹೇಳಿದ್ದೆ. ಅಂದರೆ ಗಾಡ್ ಹ್ಯಾಸ್ ರಿಟನ್ ದಿ ಹಿಸ್ಟ್ರಿ. ಕರ್ತನು ತಾನೇ ಚರಿತ್ರೆಯನ್ನು ಬರೆದಿದ್ದಾನೆ. ಈ ಚರಿತ್ರೆಯಲ್ಲಿ ನಾವು ಇದ್ದೇವೆ. ಆದರೆ ಒಂದು ಪ್ರಶ್ನೆ ಏನಂತಂದರೆ, ನಿನಗೆ ಯೇಸು ಕ್ರಿಸ್ತನ ಪರಿಚಯ ಇದೆಯಾ ಅಂತ, ಯೇಸು ಸ್ವಾಮಿಯ ಪರಿಚಯ ಇದೆಯಾ ಅಂತ ಇದ್ರೆ ಬಹಳ ಒಳ್ಳೆಯದು. ಅಂದರೆ ಆತನನ್ನು ಸ್ವೀಕರಿಸಿ ಆತನಲ್ಲಿ ರಕ್ಷಣೆ ಆಗಿದೆಯಾ ಅಂತ. ಅಂಥವರಿಗೆ ಒಂದು ವಿಶೇಷವಾದ ಒಂದು ಫ್ಯಾಂಟಾಸ್ಟಿಕ್ ನ್ಯೂಸ್ ಏನಂದರೆ, ನೀನು ಯೇಸು ಕ್ರಿಸ್ತನ 2ನೇ ಬರಣದ 1ನೇ ಹಂತದಲ್ಲಿ ನೀನು ಎತ್ತಲ್ಪಡ್ತಿ. ಬಿಡಲ್ಪಟ್ರೆ ಕ್ರಿಸ್ತ ವಿರೋಧಿಯನ್ನು ನೀನು ನೋಡಬೇಕಾಗ್ತದೆ. ಹಾಗಾದ್ರೆ ಆ ಕ್ರಿಸ್ತ ವಿರೋಧಿ ಯಾರು, ಎಲ್ಲಿ ಎದ್ದೇಳ್ತಾನೆ, ಎಲ್ಲಿಂದ ಬರ್ತಾನೆ ಅನ್ನುವಂಥ ಸುದ್ದಿಯನ್ನು ಬರೋ ವಾರದಲ್ಲಿ ಹೇಳ್ತೇನೆ. ಮತ್ತು ಅಷ್ಟೇ ಅಲ್ಲ, ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ ಮತ್ತು ದಾನಿಯೇಲ್ ಗ್ರಂಥ 7ನೇ ಅಧ್ಯಾಯನ ಕೂಡ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಯಾಕಂದರೆ ಪ್ರಕಟಣೆ ಗ್ರಂಥವನ್ನು ಮಾತ್ರ ನಾವು ನೋಡೋಕ್ಕಾಗಲ್ಲ.
ಅದ್ರ ಜೊತೆಗೇನೆ ವಿಂಗಡವಾಗಿ ನೋಡೋಕ್ಕಾಗಲ್ಲ ಅದನ್ನ. ಜೊತೆಗೇನೆ ಅದು ಯಾವ್ದ್ಯಾವುದು ಹಳೆ ಪ್ರವಾದನ ವಾಕ್ಯಗಳನ್ನ ಕೂಡ ಓದಬೇಕು. ಎಜ್ಕೇಲ್ ಗ್ರಂಥ, ದಾನಿಯೇಲ್ ಗ್ರಂಥ, ಯೋವೇಲನ ಗ್ರಂಥ, ಜಕರ್ಯನ ಗ್ರಂಥ, ಈ ರೀತಿಯಾಗಿ ನಾವೆಲ್ಲ ಜೊತೆಗೆ ನಾವು ಸೇರಿಸಿ ಓದುವಂಥವರಾಗಿದ್ದೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸ್ಕೊಡ್ಲಿ. ನನಗನ್ನಿಸ್ತದೆ ಈಗ ನಿಮ್ಮ ಕಣ್ಣು ತೆರೆದಿದೆ ಆ ಪ್ರತಿಮೆ ವಿಷಯದಲ್ಲಿ, ಆದರೆ ಇನ್ನೊಂದು ನಿಮ್ಮ ಕಣ್ಣು ತೆರಿಬೇಕು ಅಂತ ನನಗೆ ಇಷ್ಟ ಇದೆ. ಏನಂತಂದರೆ ನಿಮ್ಮ ಕಣ್ಣುಗಳನ್ನು ತೆರೆದು ವಾಕ್ಯವನ್ನು ಓದ್ರಿ, ಕರ್ತನಲ್ಲಿ ಬೆಳೀರಿ, ಕರ್ತ ನಿಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಆಮೆನ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಮುಂಜಾನೆ ನಾವು ಆನಂದವಾಗಿ ನಾವು ಕರ್ತನನ್ನು ಸ್ತುತಿಸಿದೆವು, ಕೊಂಡಾಡಿದೆವು. ಮತ್ತು ಕ್ರಿಸ್ತನು ಹೇಗೆ ತನ್ನನ್ನು ತಗ್ಗಿಸಿಕೊಂಡನೋ ಆ ರೀತಿಯಾಗಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕೆನ್ನುವಂಥ ನುಡಿಮುತ್ತನ್ನು ನಾವು ಕೇಳಿದೆವು. ಮತ್ತು ಆ ಮುಖ್ಯ ಸಂದೇಶದಲ್ಲಿ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಎನ್ನುವಂಥ ಬೋಧನೆಯನ್ನು ಕೂಡ ನಾವು ಕೇಳಿದ್ದೇವೆ. ಹೌದು ನನ್ನ ಪ್ರಿಯರೇ, ನಮ್ಮ ಸುತ್ತಲಿನ ಸೂಚನೆಗಳು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಎರಡನೇದಾಗಿ ಬರಲಿಕ್ಕಿದ್ದಾನೆ, ತನ್ನ ಸಭೆಗಾಗಿ ಬರಲಿಕ್ಕಿದ್ದಾನೆ. ಮತ್ತು ಆತನು ನಮ್ಮನ್ನು ತನ್ನೊಂದಿಗೆ ಇರುವುದಕ್ಕಾಗಿ ನಮ್ಮನ್ನು ಕೊಂಡೊಯ್ಯುತ್ತಾನೆ, ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನಲ್ಲ, ನಮಗೋಸ್ಕರ ಆತನು ಬರಲಿಕ್ಕಿದ್ದಾನೆ ಎನ್ನುವ ಸಂದೇಶವನ್ನು ಕೂಡ ಕೇಳಿದಿರಿ. ಮತ್ತು ಈ ಸಂದೇಶವು ನಿಮಗೆ ಆಶೀರ್ವಾದಕರವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಮತ್ತು ಈ ದಿನದ ಆರಾಧನೆಯ ಅಂತ್ಯಭಾಗಕ್ಕೆ ನಾವು ಬಂದಿದ್ದೇವೆ. ನಮ್ಮ ಸಭಾಪಾಲಕರು ಪ್ರಾರ್ಥನೆಯೊಂದಿಗೆ ಮತ್ತು ಕರ್ತನ ಆಶೀರ್ವಾದಗಳನ್ನು ನಿಮಗೆ ಕೊಡುವುದರೊಂದಿಗೆ ನಾವು ಕೂಟದ ಅಂತ್ಯಕ್ಕೆ ಬಂದಿದ್ದೇವೆ. ನಾವು ಪ್ರಾರ್ಥನೆಯಲ್ಲಿ
ನಮ್ಮ ದೇಶವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ನಮ್ಮ ದೇಶವು ಸ್ವಾತಂತ್ರ್ಯವನ್ನು ಪಡೆದು ಬಹಳವಾಗಿ ಪ್ರಗತಿಯನ್ನು ಸಾಧಿಸುತ್ತಾ ಇದೆ ಮತ್ತು ಮುಂದೆಯೂ ಇನ್ನೂ ಹೆಚ್ಚಾಗಿ ಪ್ರಗತಿಯನ್ನು ಹೊಂದಲಿ. ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ದೇವರು ಸುಖ ನೆಮ್ಮದಿಯನ್ನು ದಯಪಾಲಿಸಲಿ ಮತ್ತು ದೇಶದಲ್ಲಿ ಶಾಂತಿ ಸುಭಿಕ್ಷಗಳು ನೆಲೆಸಲಿ ಎಂಬುದಾಗಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಸಭಾಪಾಲಕರು ಜನ್ಮದಿನವನ್ನು ಆಚರಿಸ್ತಾ ಇರುವವರು, ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರೋರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಕೋವಿಡ್ ಈ ಉಪಟಳದಿಂದ ಜನರು ನಾನಾ ವಿಧವಾದಂಥ ಉಪದ್ರವಗಳಿಗೆ ಒಳಗಾಗ್ತಿರುವವರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ತಾರೆ. ದಯಮಾಡಿ ಸಭೆಯಾಗಿ ನಾವೆಲ್ಲರೂ ತಲೆಬಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ, ಈ ದಿನಕ್ಕಾಗಿ ನಿನಗೆ ಅನಂತ ಸ್ತೋತ್ರ ಸಲ್ಲಿಸ್ತೇವಪ್ಪ. ಕರ್ತನೆ, ಇವತ್ತು ಬೆಳಿಗ್ಗೆ ಬಂದು ನಿನ್ನನ್ನು ಆರಾಧಿಸುವಂತೆ ನಮ್ಮ ಮನೆಗಳಲ್ಲಿ ಕರ್ತನೆ ನಾವು ಆರಾಧಿಸುವಂತೆ ಕೊಟ್ಟ ಕೃಪೆಗಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಮಾಧ್ಯಮದ ಮುಖಾಂತರ ನಾವು ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂತೆ, ಆರಾಧನೆಯ ಸಂಗೀತಗಳನ್ನು ಕೇಳಿಸಿಕೊಳ್ಳುವಂತೆ ಕೃಪೆ ಕೊಟ್ಟಿದ್ದು, ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಎಲ್ಲ ವೀಕ್ಷಿಸಿರುವಂತೆ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ. ಅವರವ್ರ ಕುಟುಂಬಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು. ನಮ್ಮ ದೇಶಕ್ಕಾಗಿ ಈಗಾಗಲೇ ಕರ್ತನೆ ಆಗಿದೆ, ಪ್ರಾರ್ಥನೆ ಮಾಡಬೇಕೆನ್ನುವಂಥ ಭಾರ ಇದೆ ಕರ್ತನೆ. 73 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಕು. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವತಂತ್ರರಾಗಿ ಮತ್ತು ಕರ್ತನೆ ನಿರ್ಭಯರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡು. ಈ ಕೋವಿಡ್-19 ಕರ್ತನೆ ಬಾಧೆ ಪಡ್ತಿರುವಂಥ ಎಲ್ಲ ಪ್ರಿಯರ್ಗಾನ ಬೇಡಿಕೊಳ್ತೇನೆ. ಇದರಿಂದ ಬಿಡಿಸು, ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ಮಹಿಮೆ ನಿನಗುಂಟಾಗಲಿ. ಮತ್ತು ಕರ್ತನೆ, ತಮ್ಮ ಜನ್ಮದಿನವನ್ನು ಕಂಡಿರುವಂಥ EBC ಸಭೆಯವರಾಗಿರ್ಬೋದು, ನೋಡ್ತಿರುವಂಥ ಪ್ರಿಯರಿಗಾಗಿರ್ಬೋದು, ಕರ್ತನೆ ತಮ್ಮ ಜನ್ಮದಿನವನ್ನು ಕಂಡಿರುವಂಥ ಎಲ್ಲ ಪ್ರಿಯರಿಗಾನ ಬೇಡಿಕೊಳ್ಳುತ್ತೇನೆ. ಅವ್ರು ನೀನು ಆಶೀರ್ವದಿಸು. ಹೊಸ ವರ್ಷದಲ್ಲಿ ನೂತನ ತೀರ್ಮಾನಗಳನ್ನು ಮಾಡುತ್ತಾ ಮುಂದೆ ಹೋಗುವಂತೆ ಸಹಾಯ ಮಾಡು. ಮತ್ತು ಹಾಗೆ ಕರ್ತನೆ, ತಮ್ಮ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ತಿರುವಂಥ ಯಾರು ಪ್ರಿಯರಿದ್ದರೆ ಅವ್ರನ್ನ ಕೂಡ ನೀನು ಆಶೀರ್ವದಿಸು. ಕುಟುಂಬಗಳನ್ನು ನೀನು ಕರುಣಿಸಿ ನಡೆಸು. ಪ್ರಾರ್ಥನೆ ಕೇಳಿದ್ದು, ಇದಕ್ಕಾಗಿ ಸ್ತೋತ್ರ. ನಾವು ತಿರುಗಿ ಬಂದು ಇನ್ನೊಂದು ಸಾರಿ ಆರಾಧನೆ ಮಾಡುವವರೆಗೂ ಈ ವಾರವೆಲ್ಲ ನಮ್ಮೊಂದಿಗಿದ್ದು ನಿನ್ನ ಬಲದಲ್ಲಿ, ನಿನ್ನ ನೀತಿಯಲ್ಲಿ ನಾವು ನಮ್ಮ ಸಮಯನ ಕಳೆಯುವಂತೆ, ನಿನ್ನ ಎರಡನೇ ಬರೋಣದಲ್ಲ ಸಿದ್ಧತೆಗಾಗಿ ನಾವು ಕರ್ತನೆ ನಾವು ಯಾವಾಗಲೂ ನಾವು ನೋಡುತ್ತಾ ಮುಂದೆ ಹೋಗುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದು ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದೆ ನಮ್ಮ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗ ನಿಮ್ಮ ಮನೆಗಳಲ್ಲಿ ಎದ್ದು ನಿಂತ್ಕೊಂಡ್ರೆ ಚೆನ್ನಾಗಿರ್ತದೆ ಅನ್ನಿಸ್ತದೆ ನನಗೆ. ಗೌರವಿಸೋಣ ಕರ್ತನನ್ನು. ಥ್ಯಾಂಕ್ ಯು. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆ ಆದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ವಿಶೇಷವಾದ ಸಹವಾಸ, ಆತನ ವಿಶೇಷವಾದ ಬಲ, ಆತನ ವಿಶೇಷವಾದ ಫಲ, ವರಗಳು ನಮ್ಮೆಲ್ಲರ ಸಂಗಡ, ಎಲ್ಲ ಕುಟುಂಬಗಳ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗೂ ಇರಲಿ. ಆಮೆನ್.